Welcome students. Now we shall find the derivatives of inverse trigonometric functions. Now look at here. So look at here. We know the trigonometric functions. We have 6 different trigonometric functions are there. What are those 6 trigonometric functions? The first one is sin x, cos x, tan x, cosecant x, secant x and cot x. So these are the 6 different trigonometric functions. So inverse, look at here, inverse of the trigonometric functions. So suppose if y equals sin x and if the value of x lies between minus 90 degree and plus 90 degree, then we can write x equals, you transfer this sign to the left side, it becomes sin inverse y, and this y lies between minus 1 and plus 1. ಇಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತಾನೆ ಒಂದು ಚಾಪ್ಟರ್ ಇದೆ ನಿಮಗೆ. ಆ ಚಾಪ್ಟರ್ ಮಾಡಬೇಕಾದ್ರೆ ಇದು ಯಾಕೆ ಮೈನಸ್ 90 ಇಂದ ಪ್ಲಸ್ 90 ಒಳಗಡೆ ಇರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಈಗ ನಾವೇನ್ ಮಾಡೋಣ ಅಂದ್ರೆ y equals sin inverse x ಅಂತ ಹೇಳಿದ್ರೆ, look at here, if I write y equals sin inverse x, sin inverse x, if you write y equals sin inverse x, this clearly implies transfer this sin inverse x to this side, this becomes x is equal to sin y, or we can say if y equals sin x, this clearly implies you transfer this sin to this side, it becomes sin inverse y equals x. So this is the meaning here. Whatever might be, suppose if you take, so if you take y equals tan theta ಅಂತ ಇಟ್ಕೊಂಡ್ಬಿಡೋಣ. So what is this theta? Transfer this tan to this side, so theta equals tan inverse y, right? Tan inverse y. Suppose if you take x equals secant t. So what is the value of t ಅಂತ ಕೇಳಿದ್ರೆ, secant ನ ಕಡೆ ಕಳಿಸಿದ್ರೆ ಏನಾಗುತ್ತೆ, t equals secant inverse x, right? Suppose if you take transferring this secant to this side, it becomes secant inverse, right? Remember it, okay? Suppose if you write cot inverse x equals theta, transferring this cot inverse to the right side, it becomes x equals cot theta. Just inverse ಈ ಕಡೆ ಹೋದ್ರೆ ಬರೀ cot ಬರುತ್ತೆ, cot ಈ ಕಡೆ ಬಂದ್ರೆ inverse ಆಗುತ್ತೆ. ಇದು ನೀವು ಜ್ಞಾಪಕ ಇಟ್ಕೊಳ್ಬೇಕು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿತ್ ಸರ್ಟನ್ ಡೊಮೈನ್. ಈ x ಇಷ್ಟರೊಳಗಡೆನೆ ಇರಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಯಾಕೆ ಇದ್ರೊಳಗಡೆನೆ ಇದ್ರೆ ಮಾತ್ರ ಇದು ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ನಲ್ಲಿ ಅದರ ಬಗ್ಗೆ ನಾವು ಕಲ್ತ್ಕೊಳ್ತಾ ಹೋಗೋಣ. ಓಕೆ, ನಾವು ಲುಕ್ ಅಟ್ ಇದರ ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆರಿವೇಟಿವ್ ಕ್ಯಾಲ್ಕುಲೇಟ್ ಮಾಡೋಣ ಈಸಿ ಇರುತ್ತೆ ನಮಗೆ. ನಾವು ಇದಕ್ಕೆ ಬರೋಣ ಈಗ. ಓಕೆ, ಸಪೋಸ್ ವಿ ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಇದುವರೆಗೆ ನಾವು ಸೈನ್ ಎಕ್ಸ್ ಕಂಡಿದ್ವಿ, ಸೈನ್ ಇನ್ವರ್ಸ್ ಎಕ್ಸ್ ಹೆಂಗ್ ಕಂಡುಹಿಡಬೇಕು? ನಾವು ಲೆಟ್ ಅಸ್ ಟೇಕ್ y ಈಕ್ವಲ್ ಸೈನ್ ಇನ್ವರ್ಸ್ ಎಕ್ಸ್. ಸೊ y ಈಕ್ವಲ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊಳ್ಳೋಣ. ಇದನ್ನ ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ಮಾಡಕ್ ನಮಗೆ ಆನ್ಸರ್ ಬರೋದಿಲ್ಲ ನಮಗೆ. ಈಗ ಸೈನ್ ಇನ್ವರ್ಸ್ ಇದೆ, ಇನ್ವರ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ, ಇನ್ವರ್ಸ್ ಹೊರಟು ಹೋಗ್ಬಿಡತ್ತಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಇದು ಈ ಕಡೆ ಬಂತು ಅಂದ್ರೆ ಸೈನ್ y ಈಕ್ವಲ್ಸ್ ಎಕ್ಸ್ ಆಗುತ್ತೆ, ಗೊತ್ತಾನೆ? ಸೈನ್ ಇನ್ವರ್ಸ್ ರೈಟ್ ಇಂದ ಲೆಫ್ಟ್ ಗೆ ಬಂದ್ರೆ ಸೈನ್ y, ರೈಟ್ ಅಲ್ಲಿ ಏನ್ ನೋಡ್ಕೊಳುತ್ತೆ ಎಕ್ಸ್. ಸೊ ಎಕ್ಸ್ ಈಕ್ವಲ್ ಸೈನ್ y. ಇದನ್ನ ನೀವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಎಕ್ಸ್ ಇದೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್? 1. ಹಿಯರ್ ಇಟ್ ಈಸ್ ಸೈನ್ y ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದೀವಿ. ಡೆರಿವೇಟಿವ್ ಆಫ್ ಸೈನ್ y is it is cos y, ಬರೀ cos y ಅಲ್ಲ, ಇಂಟು ಏನು, ಇಂಟು dy by dx, ಹೌದಾ? ಸೊ 1 ಈಕ್ವಲ್ಸ್ cos y ಇಂಟು dy by dx. ನಮಗೆ dy by dx ವ್ಯಾಲ್ಯೂ ಬೇಕು, ಇದ್ರ ವ್ಯಾಲ್ಯೂ ಏನು ಅಂತ ಬೇಕು ನಮಗೆ, ಹೌದಾ? ಸೊ ಈಗ ಈ cos y ಡಿನಾಮಿನೇಟರ್ ಬಂದ್ರೆ ಏನಾಗುತ್ತೆ, dy by dx ಈಕ್ವಲ್ಸ್ 1 by cos y. ಆದ್ರೆ ನಮಗೆ y ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು, x ಅಲ್ಲೇ ಆನ್ಸರ್ ಬೇಕಾದ್ರೆ ಇಲ್ಲಿ ನೋಡಿ ಒಂದು ಫಾರ್ಮುಲಾ ಇದೆ ನಮಗೆ. cos y can be written as, ನೋಡಿ ಇಲ್ಲಿ ನೋಡಿ, what is the value of cos square y?
cos square y equals 1 minus sin square y. So this implies cos y is root of 1 minus sin square y. Then formula ನಮಗೆಲ್ಲರಿಗೂ ಗೊತ್ತಿರುವಂತ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನ್ ಫಾರ್ಮುಲಾ ಇದೆಲ್ಲರಿಗೂ ಗೊತ್ತಿದೆ ಅಲ್ವಾ sin ಹೈಸ್ಕೂಲ್ ಅಲ್ಲೇ ಹೇಳಿದ್ದೀರಾ sin square y plus cos square y equals 1. ಇದರಿಂದ ಏನಾಗುತ್ತೆ from this we can write cos y equals root of 1 minus sin square y ಅಂತ ಬರೀಬಹುದಲ್ವಾ 1 minus sin square. ಇದನ್ನ ನಾವು ಈ ಫಾರ್ಮುಲಾ ನಾವು ಬಳಸ್ಕೊಂಡಿದ್ದೀವಿ ಏನು ಇಲ್ಲಿ ನೋಡಿ cos y ಇದೆಯಲ್ಲ ಈ cos y ಬದಲು root of 1 minus sin square y. ಯಾಕೆ ಹೀಗೆ ಬರಿತೀವಿ ಅಂತ ನೀವು ಯೋಚನೆ ಮಾಡ್ಕೋಬಹುದು. ಇಲ್ಲಿ ನೋಡಿ ಇಲ್ಲಿ sin y equals x ಅಂತ ಇಲ್ಲಿ ಆಲ್ರೆಡಿ ನಾವು ಕೊಟ್ಟಿದ್ದೀವಲ್ವಾ ಆದ್ರಿಂದ sin square y ಏನಾಗುತ್ತೆ x square ಆಗುತ್ತೆ. ಸೊ ಇದು this is 1 by root of 1 minus sin square y or 1 by ನೋಡಿ ಏನು ಮಿಸ್ ಆಗಿದೆ ಇಲ್ಲಿ ನಿಮಗೆ root of 1 by root of 1 minus x square ಬಂದಿದೆ ಅಲ್ವಾ. ಸೊ dy by dx ಏನು ಬಂತು 1 by root of 1 minus x square. ಸೊ ಇಲ್ಲಿ y ಅಂದ್ರೆ ಏನು ತಗೊಂಡಿದ್ವಿ sin inverse x. ಸೊ ರಿಮೆಂಬರ್ derivative of sin inverse x equals 1 by root 1 minus x square. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಫಾರ್ಮುಲಾ ಇದು ಇಂಪಾರ್ಟೆಂಟ್ ಫಾರ್ಮುಲಾನೇ ಇದು ಆಯ್ತಾ ಅಷ್ಟೇ ಫಾರ್ಮುಲಾ ಅನ್ಕೊಳ್ಳೋದಲ್ಲ. ಸೊ ವಾಟ್ ಇಸ್ ದ ಡೆರಿವೇಟಿವ್ ಆಫ್ sin inverse x 1 by root 1 minus x square. Now come to this one cos inverse x. ಅದೇ ತರ ಮಾಡ್ಕೋತೀವಿ ನೋಡಿ let y equals cos inverse x. ಈ ಇನ್ವರ್ಸ್ ಇದೆಯಲ್ಲ ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಬರೀ cos ಆಗುತ್ತಲ್ವಾ. ಸೊ x equals cos y. Differentiate with respect to x. Derivative of x is 1 equals derivative of cos y is minus sin y into dy by dx. So dy by dx ವ್ಯಾಲ್ಯೂ ಬೇಕು ಅಂದ್ರೆ ಈ minus sin y ಈ ಕಡೆ ಡಿನಾಮಿನೇಟರ್ ಬರುತ್ತೆ. ಸೊ minus 1 by sin y. ಮತ್ತೆ ಅದೇ ಫಾರ್ಮುಲಾ ಅವಾಗ ಹೇಳಿದ್ದಲ್ವಾ ನಿಮಗೆ. ಇಲ್ಲಿ ಯಾವ ಫಾರ್ಮುಲಾ ಹೇಳಿದ್ದೆ ನಿಮಗೆ ಯಾವುದು sin square y plus cos square y 1 ಅಲ್ವಾ. ಇಲ್ಲಿ cos y equals root of 1 minus sin square y. ಅದೇ ನಮಗೆ sin y ಬೇಕಾದ್ರೆ ಏನು ಬರುತ್ತೆ ನಾವಿಲ್ಲಿ sin y is nothing but root of 1 minus cos square y. ಕರೆಕ್ಟ್ ಅಲ್ವಾ. ಅದೇ ತರ ಅದೇ ಫಾರ್ಮುಲಾ ಇಲ್ಲಿ ಬರ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ನಮಗೆ sin y ಬಂದಿರೋದ್ರಿಂದ ಇದನ್ನ root of 1 minus cos square y. But we know that cos y is x. So it is minus 1 by root of 1 minus x square. So derivative of cos inverse x ಕೇಳಿದ್ರೆ ಏನು ಹೇಳಬೇಕು minus 1 by root of 1 minus x square. ಆಯ್ತಾ. ಸೊ sin inverse x ಗೆ plus 1 by cos inverse x ಗೆ minus 1 by. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಸುಲಭ. ಎಲ್ಲವೂ ಇದೇ ತರ ಬರ್ತಾ ಹೋಗ್ತವೆ. ಇಲ್ಲಿ ನೋಡಿ derivative of tan inverse x ಹೇಗೆ ಮಾಡ್ತೀವಿ ಇಲ್ಲಿ ನೋಡಿ ಇಲ್ಲಿ tan inverse x equals y equals tan inverse x. tan inverse x ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಬರೀ tan. x equals tan y. Differentiate with respect to x. Derivative of x is 1. Derivative of tan y is secant square y into dy by dx. Tan y is secant square y into dy by dx. Transfer the secant square y to the denominator 1 by secant square y. ನಮಗೆ ಟ್ರಿಗ್ನೋಮೆಟ್ರಿಕ್ ಮೂರು ಫಾರ್ಮುಲಾಗಳು ಎಲ್ಲ ನಮಗೆ ಸ್ಟ್ಯಾಂಡರ್ಡ್ ಗೊತ್ತಿರಬೇಕಲ್ವಾ. ಯಾವ್ದು ಒನ್ ಈಸ್ ಹೇಳಿ ನೋಡೋಣ sin square x plus cos square x equals 1. ಎರಡನೇದು secant square x is 1 plus tan square x. ಇಲ್ಲಿ tan square x ಬೇಕಾದ್ರೆ 1 ಈ ಕಡೆ ಬರುತ್ತೆ ಹೌದಾ. 1 ಈ ಕಡೆ ಬಂದ್ಬಿಡುತ್ತೆ. ಅವಾಗ ಈಗ ನಾನು ಏನಾದ್ರು ವಾಟ್ ಈಸ್ tan square x ಅಂತ ಕೇಳಿದ್ರೆ ಏನ್ ಹೇಳ್ತೀರಾ it is secant square x minus 1. ಅದೇ ತರ what is cosecant square x? Cosecant square x is 1 plus cot square x. Cot square x ಬೇಕಾದ್ರೆ ಏನು ಮಾಡ್ತೀರಾ cot square x is cosecant square x minus 1. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇವೆಲ್ಲ ಹೈಸ್ಕೂಲ್ ನಲ್ಲಿ ಬರುವಂತ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಇಲ್ಲಿ ನೋಡೋಣ secant square y ಅಂದ್ರೆ 1 plus tan square y. tan y ಅಂದ್ರೆ x. ಸೊ 1 by 1 plus x square ಆಗುತ್ತೆ. ಸೊ the derivative of tan inverse x is ಏನು ಹೇಳಿ 1 by 1 plus x square ಜ್ಞಾಪಕ ಇಟ್ಕೋಬೇಕು. ಸೊ what is the derivative of cot inverse x? ಇಲ್ಲಿ ನೋಡಿ ಇಲ್ಲಿ ಅದೇ ತರ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ನಾವು ಜ್ಞಾಪಕ ಇಟ್ಕೊಬೇಕು ಅಲ್ಲಿ 1 by ಇದ್ರೆ ಇದು minus 1 by ಬಂದಿರುತ್ತೆ. ಸೊ y equals cot y. cot inverse ಈ ಕಡೆ ಬಂದ್ರೆ x equals cot y. ಡಿಫರೆನ್ಶಿಯೇಟ್ ಮಾಡಿದ್ರೆ x ಗೆ ಡೆರಿವೇಟಿವ್ 1 ಬರುತ್ತೆ. cot y ಗೆ
It is minus cosecant square y into dy by dx. Into dy by dx ಬರೀಬೇಕು ಯಾಕೆಂದ್ರೆ ಇಲ್ಲಿ y ಇದೆ ಅಲ್ವಾ, we are differentiating with respect to x. Minus cosecant square y denominator ಬಂದ್ರೆ minus 1 by cosecant square y. ಮೇಲೆ ಹೇಳಿದೆ ಅಲ್ವಾ ನಿಮಗೆ, what is the trigonometric formula of cosecant square x? 1 plus cot square x ಅಲ್ವಾ. Similarly cosecant square y ಗೆ 1 plus cot square y ಆಗುತ್ತೆ. But cot y ಅಂದ್ರೆ x ಅಲ್ವಾ, so minus 1 by 1 plus x square. So the derivative of cot inverse x is minus 1 by 1 plus x square. ಇಲ್ಲಿ ಮೇಲೆ ಹೋಗೋಣ, ಇಲ್ಲಿ tan inverse x is same but it is not minus 1 by 1 plus x square. ಗೊತ್ತಾಗ್ತಿದೆ ಅಲ್ವಾ. ಈಗ derivative of secant inverse x ಅನ್ನು ಮಾಡೋಣ. So y equals secant inverse x. Secant inverse ಈ ಕಡೆ ಬಂದ್ರೆ x equals secant y. So ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ x ಗೆ ಡೆರಿವೇಟಿವ್ 1, secant y ಗೆ ಜ್ಞಾಪಕ ಇಟ್ಕೋಬೇಕು secant y into tan y into dy by dx ಅಲ್ವಾ. dy by dx ಬೇಕು ಅಂದ್ರೆ ಇದಿಷ್ಟು ಇದೆಲ್ಲ secant y into tan y ಇದು ಡಿನಾಮಿನೇಟರ್ ಬರುತ್ತೆ. ಸೊ 1 by secant y into tan y. secant y, ಈ tan y ಫಾರ್ಮುಲಾ ಏನು ಗೊತ್ತಾ, we know this, ಅವಾಗಲೇ ನಿಮಗೆ ಹೇಳಿದೆ tan square y is secant square y minus 1. ಸೊ tan y ಅಂದ್ರೆ root of secant square y minus 1. ಸೊ ಈ ಮೊದಲನೇ secant y ಹೀಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಂದಿದೆಯಲ್ಲ ಇಲ್ಲಿ ನಮಗೆ tan y, ಈ tan y ಬದಲು ಏನ್ ಬರ್ಕೋತೀನಿ ನೋಡಿ ಇಲ್ಲಿ root of secant square y minus 1. ಯಾಕೆ ಹೀಗೆ ಬರ್ಕೋತೀನಿ ಅಂದ್ರೆ secant y ವ್ಯಾಲ್ಯೂ ಏನು ಹೇಳಿ x ಅಂತ. ಸೊ ಇಟ್ ಈಸ್ 1 by secant y ಅಂದ್ರೆ x into root x square minus 1. So what is the derivative of secant inverse x? 1 by x root x square minus 1. ಹಾಗಾದ್ರೆ cosecant inverse x ಏನಾಗಬಹುದು ಹೇಳಿ ನೋಡೋಣ. ಈಗ sin inverse x ಗೆ ಪ್ಲಸ್ ಇದ್ರೆ cos inverse x ಗೆ ಮೈನಸ್, tan inverse x ಗೆ ಪ್ಲಸ್ ಇದ್ರೆ cot inverse x ಗೆ ಮೈನಸ್, secant inverse x ಗೆ ಪ್ಲಸ್ ಇದ್ರೆ cosecant inverse x ಗೆ ಏನಾಗಿರಬೇಕು ಮೈನಸ್ ಬಂದಿರುತ್ತೆ. ಸೊ ರಿಮೆಂಬರ್ ದೀಸ್ ಡೆರಿವೇಟಿವ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ ನೀವು ಇದನ್ನ ನೋಡಿ 3 ಟೈಮ್ಸ್ ಬರಿಬೇಕು. ಇದು ಯಾವುದು ಇದಿಷ್ಟು ಮಾತ್ರ, ಇದು ಯಾವುದು ಬೇಕಾಗಿಲ್ಲ. ಬರೀ 1 by root 1 minus x square ಇದೆಯಲ್ಲ, derivative of sin inverse x equals 1 by root 1 minus x square. derivative of cos inverse x ಇದೇನ್ ಬೇಕಾಗಿಲ್ಲ ಆಯ್ತಾ, ಇದು minus 1 by ಬಂದ್ಬಿಟ್ಟಿರುತ್ತೆ ಆಟೋಮೆಟಿಕ್ ಆಗಿ. derivative of tan inverse x ಇದೊಂದು ಬರೀರಿ, derivative of sin inverse x, derivative of tan inverse x, derivative of secant inverse x, ಇದು ಮೂರು ಮೈನಸ್ ಬರುತ್ತೆ. ಸೊ derivative of sin inverse x is 1 by root 1 minus x square, but cos inverse x is minus 1 by root 1 minus x square. Derivative of tan inverse x 1 by 1 plus x square. Cot inverse x minus 1 by 1 plus x square. Secant inverse x derivative 1 by x root x square minus 1. Cosecant inverse x is minus 1 by x root x square minus 1. So ಇದಿಷ್ಟು ಫಾರ್ಮುಲಾಗಳನ್ನ ನೀವು 3 ಟೈಮ್ಸ್ ಬರಿಬೇಕು. ಜ್ಞಾಪಕ ಇಟ್ಕೊಳ್ಳಿ. ಯಾವ್ದು ಗೊತ್ತಿದೆ ಅಲ್ವಾ ನಿಮಗೆ, ಮೊದಲನೇದು ಫಸ್ಟ್, ಥರ್ಡ್, ಫಿಫ್ತ್. ಯಾವ್ದ್ರಲ್ಲಿ 3 ಟೈಮ್ಸ್ ಬರಿಬೇಕಾಗೋದು ಫಸ್ಟ್, ಥರ್ಡ್ ಅಂಡ್ ಫಿಫ್ತ್. ಜ್ಞಾಪಕ ಇಟ್ಕೊಳ್ಳಿ, 3 ಟೈಮ್ಸ್ ಬರಿಬೇಕು. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾದಿಂದನೇ ನಿಮಗೆ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದು. sin 2x ಟ್ರಿಗ್ನೋಮೆಟ್ರಿ ಲಾಸ್ಟ್ ಇಯರ್ದು 2 sin x into cos x. ಇನ್ನು tan ಅಲ್ಲಿ ಹೇಳಿ ಅಂದ್ರೆ 1 plus tan square x. ಏನ್ ಹೇಳಿ 1 plus tan square x. ಸೊ 2 tan x divided by 1 plus tan square x. ಇದು sin 2x ಗೆ ಎರಡು ಫಾರ್ಮುಲಾ. ಅದೇ sin x ಬರೀರಿ ಅಂತ ಹೇಳಿದ್ರೆ ಇಲ್ಲಿ x ಇರೋ ಜಾಗದಲ್ಲಿ x by 2, 2 sin x by 2 cos x by 2. ಇಲ್ಲಿ 2x ಇದ್ದಾಗ x ಇರುತ್ತೆ, ಬರೀ x ಇದ್ದಾಗ x by 2 ಅಂದ್ರೆ replace x by 2 both sides. ಸೊ ಜ್ಞಾಪಕ ಇಟ್ಕೊಳ್ಳಿ, sin 2x ಗೆ ಎರಡು ಫಾರ್ಮುಲಾ, 2 sin x cos x, 2 tan x by 1 plus tan square x. cos 2x ಗೆ ಮೂರು ಫಾರ್ಮುಲಾ, 1 minus 2 sin square x, 2 cos square x minus 1, 1 minus tan square x by 1 plus tan square x. ಆಯ್ತಾ? ನೆಕ್ಸ್ಟ್ 1 plus cos x ಅಂತ ಹೇಳಿದ್ರೆ 2 cos square x ಇಲ್ಲೇ ಬರುತ್ತೆ, ನಮಗೆ ಈ ಫಾರ್ಮುಲಾದಿಂದನೇ ಬರುತ್ತೆ. 1 plus cos x 2 cos square x by 2, ಅಥವಾ ಈ cos square x by 2 ಬೇಕಾದ್ರೆ 2 ಡಿನಾಮಿನೇಟರ್ ಬರುತ್ತೆ. cos square x by 2 1 plus cos x by 2, 1 minus cos x 2 sin square x by 2, or sin square x by 2 1 minus cos x by 2. root of 1 minus sin x ಗೆ
ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು. ಯಾಕೆಂದ್ರೆ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಇದೇ ಬರುತ್ತೆ. ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು. ಸೈನ್ 3x 3 sin x minus 4 sin cube x. Cos 3x 4 cos cube x minus 3 cos x. Tan 3x 3 tan x minus tan cube x by 1 minus 3 tan square x. ಇದಿಷ್ಟು ಫಾರ್ಮುಲಾನು ನೀವು 3 times ಬರಿಬೇಕು. 3 times all formula very important. ಇದು ಯಾಕೆ ಅಂದ್ರೆ ನೆಕ್ಸ್ಟ್ ಬರುವಂತ ಇಂಟಿಗ್ರೇಷನ್ ಆಗಿರ್ಬೋದು ಎಲ್ಲದರಲ್ಲೂ ಬರುತ್ತೆ. ನೀವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇಲ್ಲ ಅಂದ್ರೆ ಏನೂ ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ವೆರಿ ಇಂಪಾರ್ಟೆಂಟ್. ಇಡೀ ಕ್ಯಾಲ್ಕುಲಸ್ ನಮ್ಗೆ ಈ ಫಾರ್ಮುಲಾದ ಮೇಲೆ ಡಿಪೆಂಡ್ ಆಗಿದೆ. sin 2x ಕೇಳಿದ ತಕ್ಷಣ ನೀವೇ ಹೇಳಂಗಿರ್ಬೇಕು 2 sin x cos x 2 tan x by 1 plus tan square x. sin x 2 sin x by 2 cos x by 2. cos 2x 1 minus 2 sin square x 2 cos square x minus 1 1 minus tan square x by 1 plus tan square x. 1 plus cos x ಇಲ್ಲ ಕಲ್ತ್ಕೊಂಡು ಇರಬೇಕು. 2 cos square x by 2 cos square x by 2 1 plus cos x by 2. ಹೀಗೆ ಎಲ್ಲಾ ಫಾರ್ಮುಲಾಗಳನ್ನು ಕಂಪಲ್ಸರಿಯಾಗಿ ಕಲ್ತಿರ್ಬೇಕು. ಇದ್ರ ಮೇಲೆ ಎಲ್ಲಾ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಈಗ ಡಿಫರೆನ್ಶಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ 10 ಪ್ರಾಬ್ಲಮ್ಸ್ ಇದೆ. ಎಲ್ಲಾ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಇದು ಇಂಪಾರ್ಟೆಂಟ್. ಸೊ ಈಚ್ ಪ್ರಾಬ್ಲಮ್ ಕ್ಯಾರೀಸ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ಬರುತ್ತೆ. ಕೇಳ್ತಾರೆ, ಇಂಪಾರ್ಟೆಂಟ್ ಆಯ್ತಾ. ಸಿಂಪ್ಲಿಫೈ ಅಂತ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಂತ ಇದೆಲ್ಲ ಪ್ರಾಬ್ಲಮ್ಗಳಿಗೆ ಏನ್ ಕೇಳುತ್ತಾ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾರೆ. ಹೇಳಿ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಥವಾ ಪ್ರೂವ್ ದಟ್ ಅಂತ ಕೇಳ್ತಾರೆ. ಸೊ y ಈಕ್ವಲ್ ಸೈನ್ ಇನ್ವರ್ಸ್ ಆಫ್ 2x ಬೈ 1 ಪ್ಲಸ್ ಎಕ್ಸ್ ಪರ್. ಇಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ಇವನ್ನೆಲ್ಲ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ತೀವಿ. ಹೇಗೆ ಸಾಲ್ವ್ ಮಾಡ್ತೀವಿ? ವಿ ಸಾಲ್ವ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಗೆ ಪ್ರಾಪರ್ ಸಬ್ಸ್ಟಿಟ್ಯೂಷನ್ ಇಸ್ ನೆಸೆಸರಿ. ಇಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಇದು 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಹೌದಾ? ಇಲ್ಲಿ ಇದಕ್ಕೆ ಎಕ್ಸ್ ಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದಿಷ್ಟು ಫಾರ್ಮುಲಾ ರೆಡ್ಯೂಸ್ ಆಗತ್ತೆ ಅನ್ನೋದೇ ನೋಡ್ಕೋ ಇಂಪಾರ್ಟೆಂಟ್. ನಮಗೆ ಸಬ್ಸ್ಟಿಟ್ಯೂಷನ್ ಅಲ್ಲಿ 3 ಪಾಯಿಂಟ್ ಗಳು ಮಾತ್ರ ಜ್ಞಾಪಕಟ್ಕೊಳ್ಳಿ. ಐದರ್ ಯು ಹ್ಯಾವ್ ಟು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಆರ್ ಎಕ್ಸ್ ಈಕ್ವಲ್ಸ್ ಯು ಕ್ಯಾನ್ ರೈಟ್ ಕಾಸ್ ಥೀಟಾ. ಮೂರನೇದು ಎಕ್ಸ್ ಈಕ್ವಲ್ಸ್ ಟ್ಯಾನ್ ಥೀಟಾ. ನಾಲ್ಕನೇದು ಎಕ್ಸ್ ಈಕ್ವಲ್ ಸೀಕೆಂಟ್ ಥೀಟಾ. ಇದಿಷ್ಟೂನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ಮುಲಾಕ್ಕೆ ರೆಡ್ಯೂಸ್ ಆಗತ್ತಾ ನೋಡ್ಬೇಕು. ಎಕ್ಸ್ ಗೆ ಸೈನ್ ಥೀಟಾ ಹಾಕಿದ್ರೆ ಇದು ಫಾರ್ಮುಲಾ ಬರುತ್ತಾ? ಕಾಸ್ ಥೀಟಾ ಹಾಕಿದ್ರೆ ಇದು ಅಂದ್ರೆ ಯಾವ್ದು ಗೊತ್ತಾ? 2x ಬೈ 1 ಪ್ಲಸ್ ಎಕ್ಸ್ ಬೈ. ಇದಿಷ್ಟು ಫಾರ್ಮುಲಾಕ್ಕೆ ರೆಡ್ಯೂಸ್ ಆಗತ್ತಾ? ಟ್ಯಾನ್ ಥೀಟಾ ಹಾಕಿದ್ರೆ ಬರುತ್ತಾ? ಸೀಕೆಂಟ್ ಥೀಟಾ ಹಾಕಿದ್ರೆ ಬರುತ್ತಾ? ಚೆಕ್ ಮಾಡ್ಬೇಕು ನಾವು. ಇಲ್ಲಿ ನೋಡೋಣ. ಈಗ ಇಲ್ಲಿ ಕೊಟ್ಟಿರೋದೇನು 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ವಾ? ಇಲ್ಲಿ ಕೊಟ್ಟಿರೋದೇನು ನಮ್ಗೆ ಇಲ್ಲಿ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಹೌದಾ? 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಗೆ ಇಲ್ಲಿ x ಗೆ ಈಗ ನಾನು ಈ x ಜಾಗದಲ್ಲಿ ಸೈನ್ ಥೀಟಾ ಹಾಕಿದ್ರೆ ಫಾರ್ಮುಲಾ ಆಗತ್ತಾ ನೋಡಿ? 2 ಸೈನ್ ಥೀಟಾ ಬೈ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿರೋ ಯಾವ ಫಾರ್ಮುಲಾನು ಇಲ್ಲ ನೋಡಿ. ಇದೆಯಾ ನೋಡಿ? ಮೇಲೆ ಇಷ್ಟು ಫಾರ್ಮುಲಾ ನಾನು ಬರ್ಸಿದ್ದೀನಿ. 2 sin x ಬೈ 1 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಗೆ ಯಾವ್ದಾದ್ರು ಇದೆಯಾ ಫಾರ್ಮುಲಾ? ಯಾವ ಫಾರ್ಮುಲಾನು ಇಲ್ಲ ಇಲ್ಲಿ, ಹೌದಾ? ಅವೆಲ್ಲ ಮುಂಚೆನೆ ಗೊತ್ತಿರಬೇಕು. ಕಾಸ್ ಥೀಟಾ ಹಾಕಿದ್ರೆ ಎಕ್ಸ್ ಗೆ ಕಾಸ್ ಥೀಟಾ ಹಾಕಿದ್ರು ಫಾರ್ಮುಲಾ ಇಲ್ಲ. ಟ್ಯಾನ್ ಥೀಟಾ ಹಾಕಿದ್ರೆ ಇದೆ. ನಾವು ಗಮನಿಸಬಹುದು ನೋಡಿ. ಎಕ್ಸ್ ಗೆ ಟ್ಯಾನ್ ಥೀಟಾ ಹಾಕಿದಾಗ ನಮಗೆ ನೋಡಿ 2 ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ವಾಟ್ ಈಸ್ 2 ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ? ಇಲ್ಲಿ ಮೇಲ್ಗಡೆ ನಾವು ತೋರಿಸ್ತೀವಿ ನೋಡಿ. ಫಾರ್ಮುಲಾ ನೀವು ಕಲ್ತಾಗ ಮಾತ್ರ ಗೊತ್ತಾಗತ್ತೆ ನೋಡಿ. ಇಲ್ಲಿದೆ ನೋಡಿ 2 tan x ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಿದೆ ಅಲ್ವಾ? ಇದರ ವ್ಯಾಲ್ಯೂ ಏನು? sin 2x. ಅದೇ 2 tan ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ sin 2 ಥೀಟಾ ಆಗುತ್ತೆ. ಹಾಗಾದ್ರೆ ಎಕ್ಸ್ ಗೆ ಟ್ಯಾನ್ ಥೀಟಾನೇ ಹಾಕಬೇಕು. ಸೈನ್ ಹಾಕಕ್ ಬರಲ್ಲ, ಕಾಸ್ ಹಾಕಕ್ ಬರಲ್ಲ, ಸೀಕೆಂಟ್ ಬರಲ್ಲ. ಸೊ ಆದ್ರಿಂದ ಫಾರ್ಮುಲಾ ಗೊತ್ತಿದ್ದಾಗ ಏನ್ ಸಬ್ಸ್ಟಿಟ್ಯೂಷನ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್, ಆಯ್ತಾ? ಏನೇನೋ ಮನ್ಸಿಗೆ ಬಂದಿದ್ದು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಬೇಕಾಬಿಟ್ಟಿ ಫಾರ್ಮುಲಾ ಹಾಕಿದ್ರೆ ಬರೋದಿಲ್ಲ ಇಲ್ಲಿ, ಆಯ್ತಾ? ಈಗ ನೋಡಿ, ಆದ್ರಿಂದ ಪುಟ್ ಎಕ್ಸ್ ಈಕ್ವಲ್ಸ್ ಟ್ಯಾನ್ ಥೀಟಾ. ಹಾಗಾದ್ರೆ ಟ್ಯಾನ್ ಈ ಕಡೆ ಬಂದ್ರೆ ಏನಾಗುತ್ತೆ? ಇನ್ವರ್ಸ್ ತಾನೆ. ಥೀಟಾ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಮಾಡ್ಲಿಲ್ಲ ಇನ್ನು. y ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ ನೋಡಿ ಎಕ್ಸ್ ಎಲ್ಲೆಲ್ಲಿದೆ 2 ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದಿಷ್ಟು ಏನಾಗತ್ತೆ? ಸೈನ್ 2 ಥೀಟಾ ಆಗತ್ತೆ. ನಮ್ಗೆ ಗೊತ್ತಿದೆ ಫಾರ್ಮುಲಾ. ಇಲ್ಲಿ ಇನ್ವರ್ಸು ಮತ್ತೆ ಸೈನು ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಿಡ್ತವೆ.
ಇವೆರಡು ಹೊರಟೋಗ್ಬಿಡತ್ತೆ, ಉಳ್ಕೊಂಡಿದ್ದೇನು ಬರೀ 2 ಥೀಟಾ. ಇಲ್ಲಿ ಆವಾಗ ಜ್ಞಾಪಕ ಇಟ್ಕೊಂಡ್ಬಿಡಿ ಏನಂತ ಹೇಳಿದ್ರೆ ಯಾವಾಗ್ಲೂ ನಮಗೆ ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಅಂದ್ರೆ ಬರೀ ಥೀಟಾ. ಅದೇ ತರ ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಅಂದ್ರೆ ಇದು ಬರೀ ಥೀಟಾ. ಅದೇ ತರ. ಸೊ ಇಲ್ಲೇನ್ ಬಂತು 2 ಥೀಟಾ ಬಂತು, ಹೌದಾ? ಥೀಟಾ ಅಂದ್ರೆ ಇಟ್ಕೊಂಡಿದ್ವಿ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ y ಈಕ್ವಲ್ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಆಯ್ತು ಅಷ್ಟೇ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಸುಲಭ. 2 ಹಾಗೆ ಇಟ್ಕೊಳ್ಳಿ. ಈ ಟ್ಯಾನ್ ಇನ್ವರ್ಸ್ ಎಕ್ಸ್ ಗೆ ಡೆರಿವೇಟಿವ್ ನೀವು ಕಲ್ತಿರ್ಬೇಕು ಅಂತ ಹೇಳಿದ್ದೆ ಅಲ್ವಾ, ಇಟ್ ಈಸ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅಂದ್ರೆ ಏನಾಗುತ್ತೆ ಇಲ್ಲಿ, ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಮೇಲೆಲ್ಲೂ ಮಾಡಿಲ್ಲ. ಸಬ್ಸ್ಟಿಟ್ಯೂಟ್ ಪೂರ್ತಿ ಮಾಡಿ ಇಲ್ಲಿರುವಂತ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಯಾವುದೋ ಇದು, ಈ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಅನ್ನ ತುಂಬಾ ಸಿಂಪಲ್ ಆಗಿ ರೆಡ್ಯೂಸ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದೇ ಇಂಪಾರ್ಟೆಂಟ್ ನಮಗೆ. ಸೊ 2 ಹಾಗೆ ಇಟ್ಕೊಂಡ್ಬಿಡ್ತೀವಿ. ಇಲ್ಲೇನಾಗುತ್ತೆ ನಮಗೆ, ಇಲ್ಲಿ 2 ಹಾಗೆ ಇಟ್ಕೊಂಡ್ಬಿಟ್ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಡೆರಿವೇಟಿವ್ ಏನು 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಆನ್ಸರ್ ಬಂತಲ್ವೇ 2/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಎ ಪ್ರಾಪರ್ ಸಬ್ಸ್ಟಿಟ್ಯೂಷನ್ ಈಸ್ ನೆಸೆಸರಿ. ಎಲ್ಲ ಪ್ರಾಬ್ಲಮ್ಗಳಿದೆ ಆಯ್ತಾ. ಎರಡನೇ ಪ್ರಾಬ್ಲಮ್ ನೋಡೋಣ. tan ಇನ್ವರ್ಸ್ ಆಫ್ 2x/1 minus x square ಲೆಟ್ y ಈಕ್ವಲ್ಸ್ ಅಂತ ನಾವೇ ಬರ್ಕೋಬೇಕು ಆಯ್ತಾ. x ಗೆ ಏನ್ ಹಾಕಿದ್ರೆ ಫಾರ್ಮುಲಾ ಬರುತ್ತೆ ನೋಡೋಣ. sin ಥೀಟಾ ಹಾಕ್ತೀವಿ, 2 sin ಥೀಟಾ ಬೈ ಯಾವುದೂ ಇಲ್ಲ, cos ಥೀಟಾಕ್ಕೂ ಇಲ್ಲ. tan ಥೀಟಾ ಹಾಕಿದ್ರೆ ಫಾರ್ಮುಲಾ ಇದೆ, ಫಾರ್ಮುಲಾ ಬರಲೇಬೇಕಿದು. tan ಥೀಟಾ ಹಾಕಿದ್ರೆ ಇಫ್ ಯು ಪುಟ್ x equals tan theta, theta is tan inverse x. So what happens to y? ಡಿಫರೆನ್ಶಿಯೇಟ್ ಮಾಡಿಲ್ಲ ಇನ್ನು, ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದೀವಿ. ಇನ್ನು ನಿಮ್ಗೆ ಇನ್ನೊಂದು ಟ್ರಿಗ್ನೋಮೆಟ್ರಿನಲ್ಲೂ ಇದೇ ಪ್ರಾಬ್ಲಮ್ ಬರುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. y equals tan inverse of 2 tan theta by 1 minus tan square theta ಬಂತಲ್ವಾ. ಸೊ ಇದಿಷ್ಟು 2 tan theta by 1 minus tan square theta is the formula for tan 2 theta. ಬರ್ಸಿದ್ದೀನಿ ಆಯ್ತಾ. ಇವಾಗ ಇದು ಕ್ಯಾನ್ಸಲ್ ಆಗಿ 2 theta ಬರುತ್ತೆ. ಥೀಟಾ ಅಂದ್ರೆ tan inverse x, y equals 2 tan inverse x ಆಯ್ತು. ಈಗ ಸಿಂಪ್ಲಿಫೈಡ್ ಫಾರ್ಮಿಗೆ ಬಂದಿದೀವಿ. ಡಿಫರೆನ್ಶಿಯೇಟ್ ಮಾಡಿದಾಗ 2 into 1/1 plus x square. ಸೊ 2/1 plus x square. ಯಾಕೆಂದ್ರೆ tan ಇಲ್ಲಿ ನಾವು ಏನು ಡೆರಿವೇಟಿವ್ ಆಫ್ ಒಂದು ಬರ್ಸಿದ್ದೆ, ನೀವು ತಿಳ್ಕೊಂಡಿರ್ಬೇಕಾಯ್ತಾ. ಮೂರ್ ಸಲ ಬರೆಯಂಗಲ್ಲ, ಕಲ್ತ್ಕೊಂಡಿರ್ಬೇಕು. ಡೆರಿವೇಟಿವ್ ಆಫ್ tan inverse x is 1 divided by 1 plus x square. ನಾ ಪಡ್ಕೋಬೇಕಾಯ್ತಾ. ಸೊ ದಟ್ ಈಸ್ 2 divided by 1 plus x square ಆಗುತ್ತೆ. ಯಾಕೆಂದ್ರೆ ಇಲ್ಲಿ 2 into ಇದೆ ನೋಡಿ, 2 into ಇರೋದ್ರಿಂದ 2/1 plus x square. ಮೂರನೇದಕ್ಕೆ ಬರೋಣ. ಸೊ ಲೆಟ್ y ಈಕ್ವಲ್ಸ್ ಫಾರ್ಮುಲಾ ಇದೆ tan ಇನ್ವರ್ಸ್ ಆಫ್ 3x minus x cube by 1 minus 3x square. ಇಲ್ಲಿ ಸೈನ್ ಕಾಸ್ ಯಾವುದಕ್ಕೂ ಬರಲ್ಲ, ಮೂರಕ್ಕೆ ಚೆಕ್ ಮಾಡಿ. ಸೈನು ಕಾಸು ಟ್ಯಾನು ಸಿಕೆಂಟ್. ಸೈನ್ ಬರಲ್ಲ, ಕಾಸಿಗೆ ಬರಲ್ಲ, ಟ್ಯಾನಿಗೆ ಬರುತ್ತೆ ನೋಡಿ, ಬರುತ್ತೆ. ಇಫ್ ಯು ಪುಟ್ x equals tan theta, 3 tan theta minus tan cube theta by 1 minus 3 tan square theta. ಇಷ್ಟು tan 3 theta ಫಾರ್ಮುಲಾ ಹಿಂದೆ ನಾವು ಬರ್ಸಿದ್ದೀನಿ. ಸೊ ಇವಾಗ tan ಇನ್ವರ್ಸ್ ಆಫ್ tan 3 theta ಅಂದ್ರೆ 3 theta. ಥೀಟಾ ಅಂದ್ರೆ ಏನು tan ಇನ್ವರ್ಸ್ x. ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ 3 ಹಾಗೆ ಇಟ್ಕೊಳ್ಳಿ. tan ಇನ್ವರ್ಸ್ x ನ ಡೆರಿವೇಟಿವ್ 1/1 plus x square. ಸೊ ಇಟ್ ಈಸ್ 3/1 plus x square. ಎಲ್ಲ ಫಾರ್ಮುಲಾ ಎಷ್ಟು ಈಸಿ ಪ್ರಾಬ್ಲಮ್ ನೋಡಿ ಇವೆಲ್ಲ. ಸೊ ಫಸ್ಟ್ ಫಾರ್ಮುಲಾ ಕಲಿತಿಲ್ಲ ಅಂದ್ರೆ ಎಲ್ಲದೂ ಕಷ್ಟ. cos inverse of 1 minus x square by 1 plus x square. Now look at here. So what is the substitution for x here? If you put x equals sin theta, it becomes 1 minus sin square theta by 1 plus sin square theta. There is no formula. If you put x equals cos theta, 1 minus cos square theta by 1 plus cos square theta. Again no problem. No formula is there. ಇಷ್ಟಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ಬೇಕು. If you put x equals tan theta, 1 minus tan square theta by 1 plus tan square theta is a formula. That is the formula for cos 2 theta. So it becomes cos inverse of this 2 seri cos 2 theta. So that is 2 theta, that is 2 tan inverse x. If you consider y equals 2 tan inverse x, if you differentiate with respect to x, it is 2 into 1/1 plus x square. Now look at it. ಇಲ್ಲೂ ಎಲ್ಲದಕ್ಕೂ ಯೋಚನೆ ಮಾಡಬಾರ್ದು. ಇಲ್ಲಿ ಏನಾರು ಬರಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಡೋಂಟ್ ವರಿ ಅಬೌಟ್ ದಿಸ್ ಒನ್, ಓನ್ಲಿ ವರಿ ಅಬೌಟ್ ದಿಸ್ ಒನ್. ಯಾವುದು ವರಿ ಅಬೌಟ್ ದಿಸ್ 1 minus x square by 1 plus x square. ಇದ್ರ ಬಗ್ಗೆ ಚಿಂತೆ ಮಾಡಿ. x ಗೆ ಏನ್ ಹಾಕಬೇಕು? ಅಗೈನ್ ಯು ಹ್ಯಾವ್ ಟು ಪುಟ್ x equals tan theta ಅಷ್ಟ ಬಿಟ್ರೆ ಇನ್ನೇನು ಹಾಕೋಕ್ಕೂ ಬರಲ್ಲ. ಬಿಕಾಸ್ 1 minus tan square theta by 1 plus tan square theta is cos 2 theta. ಓಹೋ, ಇಲ್ಲಿ ಸೈನ್ ಬಂದಿದೆ, ಸೈನ್ ಬರ್ಕೋಬೇಕು ಅಂತಲ್ಲ, ಅಲ್ಲಿ ಏನಿದೆ ಫಾರ್ಮುಲಾನ ಕರೆಕ್ಟ್ ಆಗಿ ಹಾಕ್ಬೇಕು. ಸೊ ಇಲ್ಲಿ ಏನಾಯ್ತು, 1 minus tan square theta by 1 plus tan square theta is cos 2 theta. ಓ, ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಇಲ್ಲಿ ಸೈನೇ ಇರಬೇಕು, ಅವಾಗ ಮಾತ್ರ 2 theta.
ಸೈನ್ ಇನ್ವರ್ಸ್ ಇದೆ, ಕಾಸ್ ಇದೆ ಅಂದ್ರೆ ಬರೆಯಕ್ ಬರಲ್ಲ ಅಂತಲ್ಲ. ಈ ಕಾಸ್ ಟು ನಾವು ಫಸ್ಟ್ ಇಯರ್ PUC ನಲ್ಲಿ ಮಾಡಿದೀವಿ. 90 ಮೈನಸ್ ಥೀಟಾ ಎಲ್ಲದೂ ಕನ್ವರ್ಟ್ ಮಾಡುತ್ತೆ, ಸೈನ್ ಇಂದ ಕಾಸ್, ಕಾಸ್ ಇಂದ ಸೈನ್. ಈ ಕಾಸ್ 2 ಥೀಟಾ ಇದೆಯಲ್ಲ, ಇದನ್ನ ಹೆಂಗ್ ಬರೀಬಹುದು ಗೊತ್ತಾ? ಸೈನ್ ಆಫ್ 90 ಮೈನಸ್ 2 ಥೀಟಾ, ಅಲೈಡ್ ಆಂಗಲ್ ಫಾರ್ಮುಲಾ ಲಾಸ್ಟ್ ಇಯರ್ ನಾವು ಮಾಡಿದ್ವಿ. ಏನ್ ಗೊತ್ತಾ? ಇಫ್ ಯು ರೈಟ್ ವಾಟ್ ಈಸ್ ಸೈನ್ ಥೀಟಾ, ಯು ಕ್ಯಾನ್ ಆಲ್ವೇಸ್ ರೈಟ್ ಸೈನ್ ಥೀಟಾ ಆಸ್ ಕಾಸ್ ಆಫ್ 90 ಮೈನಸ್ ಥೀಟಾ. ಯಾಕೆ ಅಂದ್ರೆ ಇದು ಫಸ್ಟ್ ಕ್ವಾಡ್ರಂಟ್, ಎಲ್ಲ ಪಾಸಿಟಿವ್. 90 ಇರೋದ್ರಿಂದ ಸೈನ್ ಚೇಂಜಸ್ ಟು ಕಾಸ್ ಆಗುತ್ತೆ. ಅದೇ ಬೇಕಾದ್ರೆ ಸಪೋಸ್ ಇಫ್ ಯು ಆರ್ ರೈಟ್ what is cos of 90 minus theta, it is nothing but sin theta. What is tan of 90 minus theta? Cot theta. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಕಾಸ್ ನ ಸೈನ್ ಅಲ್ಲಿ ಬರಿಬೇಕಾದ್ರೆ ಕಾಸ್ 2 ಥೀಟಾ ಅಂದ್ರೆ ಸೈನ್ ಆಫ್ π/2 ಅಂದ್ರೆ 90 ಅಂತ, ಸೈನ್ ಆಫ್ π/2 ಮೈನಸ್ 2 ಥೀಟಾ ಬರಿತೀವಿ. ಇಲ್ಲಿ ಸೈನ್ ಇನ್ವರ್ಸ್ ಇದ್ದಾಗ ಇಲ್ಲೂ ಸೈನೇ ಇರಬೇಕು. ಅಯ್ಯೋ ಅಯ್ಯೋ ಕಾಸ್ ಇದೆ ಅನ್ಕೊಂಡ್ಬಿಟ್ಟು ನೀವು ದಿಸ್ ಈಸ್ ಈಕ್ವಲ್ ಟು 2 ಥೀಟಾ ಅಂತ ಬರೋದು, ದಿಸ್ ಈಸ್ ರಾಂಗ್. ಆಯ್ತಾ? ಇದನ್ನ ಚೇಂಜ್ ಮಾಡಕ್ ಬರಲ್ಲ, ಇದನ್ನ ಮಾತ್ರ ಕಾಸ್ ಇದನ್ನ ಸೈನ್ ಅಲ್ಲಿ ಬರ್ಕೋತೀವಿ. ಇಟ್ ಬಿಕಮ್ಸ್ π/2 ಮೈನಸ್ 2 ಥೀಟಾ ಅಲ್ವಾ? ಸೊ π/2 ಹಾಗೆ ಇಟ್ಕೊಳ್ಳಿ. ಥೀಟಾ ಅಂದ್ರೆ ಏನು ಗೊತ್ತಿದೆ ಅಲ್ವಾ ನಮಗೆ, ಮೇಲೆ ಮಾಡಿದೀವಲ್ವಾ? ಇಟ್ ಈಸ್ π/2 ಮೈನಸ್ 2 tan ಇನ್ವರ್ಸ್ ಎಕ್ಸ್ ವೈ. ಹೌದಾ? ಸೊ ದಿಸ್ ಈಸ್ y ಈಕ್ವಲ್ಸ್. ಸೊ ಈಗ ನಾವೇನ್ ಮಾಡ್ತೀವಿ, ವಿ ಡಿಫರೆನ್ಶಿಯೇಟ್ with respect to x. ಸೊ ಇಲ್ಲಿ π/2 ಇದೆಯಲ್ಲ, π/2 is a constant, ಅದಕ್ಕೆ 0, ಅದಕ್ಕೆ 0 ಮೈನಸ್ 2 ಹಾಗೆ tan ಇನ್ವರ್ಸ್ x ಗೆ 1/1 ಪ್ಲಸ್ x ಸ್ಕ್ವೇರ್. ಸೊ ಇಟ್ ಈಸ್ ಮೈನಸ್ 2/1 ಪ್ಲಸ್ x ಸ್ಕ್ವೇರ್. ಸೊ ಪ್ರಾಪರ್ ಸಬ್ಸ್ಟಿಟ್ಯೂಷನ್ ಇಸ್ ಆಲ್ವೇಸ್ ನೆಸೆಸರಿ. ಆಯ್ತಾ? ಇದು ಇಟ್ಕೊಂಡ್ಬಿಡೋಣ. ಇಲ್ಲಿ ಏನ್ ಬಂದಿದೆ ಇದನ್ನ ಮಾತ್ರ ನೋಡೋಣ. 2x/1 ಪ್ಲಸ್ x ಸ್ಕ್ವೇರ್ ಇದೆ. x ಗೆ ಹಾಕೋಣ 2 sin ಥೀಟಾ, ಅವೆಲ್ಲ ಬರೋದೇ ಇಲ್ಲ. ಕಾಸ್ ಥೀಟಾ ಹಾಕಿರೋ ಬರಲ್ಲ, ಟ್ಯಾನ್ ಥೀಟಾ ಹಾಕೋಬಹುದು. 2 tan θ/1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂದ್ರೆ sin 2 ಥೀಟಾ ಫಾರ್ಮುಲಾ ತಿಳ್ಕೊಂಡಿರ್ಬೇಕು ನೀವು. ಆಯ್ತಾ? ಸೊ ಆದ್ರಿಂದ ವಿ ಪುಟ್ x ಈಕ್ವಲ್ಸ್ tan ಥೀಟಾ. ಸೊ ಥೀಟಾ ಬೇಕಾದ್ರೆ tan ಈ ಕಡೆ ಬರುತ್ತೆ, ಥೀಟಾ ಇಸ್ tan ಇನ್ವರ್ಸ್ x. ಸೊ y ಈಕ್ವಲ್ಸ್ ಇಲ್ಲಿ cos ಇನ್ವರ್ಸ್ ಆಫ್ 2 tan θ/1 ಪ್ಲಸ್ tan ಸ್ಕ್ವೇರ್ ಥೀಟಾ. ಇಟ್ ಈಸ್ cos ಇನ್ವರ್ಸ್ ಆಫ್ sin 2 ಥೀಟಾ. ಸೊ ಇಲ್ಲಿ ಕಾಸ್ ಇನ್ವರ್ಸ್ ಇದೆ, ಇಲ್ಲಿ ಸೈನ್ ಇದೆ, ಇಲ್ಲೂ ನಮಗೆ ಕಾಸ್ ಬರಬೇಕಾದ್ರೆ ಅವಾಗಲೇ ಹೇಳಿದ್ದಲ್ವಾ. ಸೊ sin 2 theta can be written as cos of 90 minus theta na 2 theta na theta ಅಲ್ಲ ಅಲ್ವಾ, 90 minus 2 theta. ಸೊ cos inverse of π/2 minus 2 theta. ಸೊ ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, π/2 minus 2 theta ಬರುತ್ತೆ. ಕರೆಕ್ಟಾ? ಸೊ ಅವಾಗ ಇಲ್ಲಿ y ಈಕ್ವಲ್ಸ್ π/2 minus 2 theta. π/2 minus 2 theta ಅಂದ್ರೆ π/2 minus theta ಅಂತ ನಾವು ಬರ್ಕೊಂಡಿದ್ವಲ್ವಾ, π/2 minus 2 into tan inverse x. ಸೊ ಡಿಫರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ, ಇಟ್ ಈಸ್ π/2 ಗೆ 0. ಸೊ minus 2 into 1/1 plus x square. ಸೊ ಇಟ್ ಈಸ್ minus 2/1 plus x square. ಎಲ್ಲ ಸುಲಭ ಇರ್ತವೆ, ನೀವು ಯೋಚನೆ ಮಾಡಬೇಕು. ಇಲ್ಲೂ ಅಷ್ಟೇ ನೋಡೋಣ. ಇಲ್ಲಿ ಪುಟ್ ಇಫ್ ಯು ಪುಟ್ x equals sin theta, ಅವಾಗ 2 sin theta into root of 1 minus sin square theta. ವಾಟ್ ಈಸ್ 1 minus sin square theta? ನಮಗೆಲ್ಲ cos theta cos square theta ಅಂತ ಗೊತ್ತಿದೆ ಅಲ್ವಾ. ರೂಟ್ cos square theta ಅಂದ್ರೇನು, cos theta. ಅವಾಗ 2 sin theta cos theta ಆಗ್ಬಿಡುತ್ತೆ ಅಲ್ವಾ. ಸೊ ಆದ್ರಿಂದ ನಾವು ಯೋಚನೆ ಮಾಡಬೇಕು. tan theta ಹಾಕಿದ್ರೆ ಬರದೇ ಇಲ್ಲ, ನೋಡ್ ಫಾರ್ಮುಲಾನು ಇಲ್ಲ. ಆದ್ರಿಂದ ಇಲ್ಲಿ ನಾವೇನ್ ಮಾಡೋಣ, ಇಲ್ಲಿ ವಿ ಹ್ಯಾವ್ ಟು ಪುಟ್ x equals what, ವಿ ಹ್ಯಾವ್ ಟು ಪುಟ್ x equals sin theta. ಸೊ theta is sin inverse x. ನೋಡಿ ಎಲ್ಲ ಫಾರ್ಮುಲಾಗೆ ಹೇಗೆ ರೆಡ್ಯೂಸ್ ಆಗುತ್ತೆ ಅಂದ್ರೆ, y equals sin inverse of ಈ x ಇದೆಯಲ್ಲ, ಈ x ಜಾಗದಲ್ಲಿ ನಾನು ಏನ್ ಬರ್ಕೋತೀನಿ, sin theta. ಇಲ್ಲೂ x ಜಾಗದಲ್ಲಿ sin theta. 1 minus sin square theta. What is the formula of 1 minus sin square theta? 1 minus sin square theta is cos square theta. Trigonometry. So root of 1 minus ಅಂದ್ರೆ ಇದಕ್ಕೂ ರೂಟ್ ಆಗುತ್ತೆ, that is root of cos square theta ಬರುತ್ತೆ. So what is root of cos square theta? root to square cancel ಆಗಿ ಏನ್ ಬರುತ್ತೆ, ಇಲ್ಲಿ cos theta ಬರುತ್ತೆ. So root 1 minus sin square theta is cos theta. ಸೊ ಇದೆಲ್ಲ ಫಾರ್ಮುಲಾ ಗೊತ್ತಿದೆ. ಈಗ ಬಂತು ನೋಡಿ ಫಾರ್ಮುಲಾ, 2 sin theta cos theta is sin 2 theta. sin ಇನ್ವರ್ಸ್ sin ಹೋಗಿ 2 theta ಬರುತ್ತೆ. theta ಅಂದ್ರೆ ಏನ್ ತಗೊಂಡಿದ್ವಿ ಇಲ್ಲಿ, sin ಇನ್ವರ್ಸ್ x. 2 into sin ಇನ್ವರ್ಸ್ x ಡೆರಿವೇಟಿವ್ ಮಾಡಿದ್ರೆ ಏನ್ ಮಾಡ್ತೀರಾ, 2 ಕಾನ್ಸ್ಟೆಂಟ್. ಹಾಗೆ sin ಇನ್ವರ್ಸ್ ಗೆ ನಾವು ತಿಳ್ಕೊಂಡಿರ್ಬೇಕು ಡೆರಿವೇಟಿವ್ 1 by square root of 1 minus x square. ಸೊ 2 by root 1 minus x square ಬಂದಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಪ್ರಾಪರ್ ಸಬ್ಸ್ಟಿಟ್ಯೂಷನ್, ಎಲ್ಲ ಪ್ರಾಬ್ಲಮ್ ಅಷ್ಟೇ ಈಸಿ ಇದೆ ನಮಗೆ.
ಇಲ್ಲೂ ಇದೊಂದು ಸ್ವಲ್ಪ ಯೋಚನೆ ಮಾಡೋಣ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದೆ. y equal secant inverse of 1 by 2x square minus 1 ಅನ್ನ ನಾವು cos inverse of ಇದರ ರೆಸಿಪ್ರೊಕಲ್. ಅಂದ್ರೆ ನಿಮ್ಗೆ ಒಂದು ಪ್ರಾಪರ್ಟಿ ಇದೆ, ಏನ್ ಗೊತ್ತಾ? secant inverse of 1 by x ಇರುತ್ತಲ್ಲ, ಇದನ್ನ ನಾವು secant ಗೆ ರೆಸಿಪ್ರೊಕಲ್ cos ಅಲ್ವಾ, cos inverse of x ಅಂತ ಬರ್ಕೋತೀವಿ ನಾವು. ಆಯ್ತಾ? ಆದ್ರಿಂದ secant inverse of 1 by 2x square minus 1 is cos inverse of ಇದರ ರೆಸಿಪ್ರೊಕಲ್ ಅಂದ್ರೆ 2x square minus 1 ಆಗಿರುತ್ತೆ. ಸೊ ಇಲ್ಲಿ ನಾವು x ಗೆ sin cos tan ಏನು ಮೂರಲ್ಲಿ ಒಂದು ಹಾಕ್ಬೇಕು ಅಂದ್ರೆ, if you put x equals sin theta, 2 sin square theta minus 1 ಫಾರ್ಮುಲಾ ಇಲ್ಲ. if you put x equals cos theta, 2 cos square theta minus 1 ಗೆ ಫಾರ್ಮುಲಾ ಇದೆ. ಆದ್ರಿಂದ x equals cos theta ಹಾಕಿ theta cos inverse ಆಗುತ್ತೆ. y equals cos inverse of 2 cos square theta minus 1 ಇದಿಷ್ಟು ಫಾರ್ಮುಲಾ ಮುಂಚೆ ಗೊತ್ತಿರಬೇಕು. ಇಟ್ ಈಸ್ cos 2 theta. cos inverse of cos 2 theta ಕ್ಯಾನ್ಸಲ್ ಆಗಿ 2 theta. theta ಅಂದ್ರೆ ಏನು? 2 into cos inverse x. ಈ ಡಿಫರೆನ್ಶಿಯೇಟ್ ಮಾಡಿ ಅಂತ ಹೇಳಿದ್ರೆ ಇದನ್ನ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಇಲ್ಲಿ y ಗೆ ಡೆರಿವೇಟಿವ್ dy by dx, cos inverse ಗೆ 2 ಹಾಗೆ ಇಟ್ಕೊಂಡ್ಬಿಡಿ. cos inverse x ಗೆ ಏನು? minus 1 divided by square root of 1 minus x square. ಸೊ ಆನ್ಸರ್ ಬಂದ್ಬಿಡ್ತದೆ minus 2 by root 1 minus x square. ಅದೇ ತರ ಪ್ರಾಬ್ಲಮ್ ಇನ್ನೊಂದು ಕೋಸಿ. ಆವಾಗ ನಮಗೆ ಪ್ರಾಪರ್ಟಿ ಹೇಳಿದ್ವಲ್ವ, ಅದೇ ತರ ಇಲ್ಲಿ ರೆಸಿಪ್ರೊಕಲ್ಗಳು. ಕೋಸಿಕೆಂಟ್ ಇನ್ವರ್ಸ್ 1 by x ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ x ಅಂತ ನೆನಪಿಟ್ಕೊಳ್ಳಿ. ಸೊ ಕೋಸಿಕೆಂಟ್ ಇನ್ವರ್ಸ್ 1 by 1 minus 2x square ಅಂದ್ರೆ ಸೈನ್ ಇನ್ವರ್ಸ್ 1 minus 2x square. x ಗೆ ಏನ್ ಹಾಕೋಬೇಕು? ಇಫ್ ಯು ಪುಟ್ x equals sin theta, theta is sin inverse x, sin inverse of 1 minus 2 sin square theta. ಇದು ಫಾರ್ಮುಲಾ ತಿಳ್ಕೊಂಡಿರ್ಬೇಕು ನಾವು ಮುಂಚೆನೆ. 1 minus 2 sin square theta ಅಂತ ಹೇಳಿದ್ರೆ cos 2 theta ಅಂತ. ಆಯ್ತಾ? ಸೊ ಇಲ್ಲೇನಾಯ್ತು? ಸೊ ಈ ಪ್ರಾಬ್ಲಮ್ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಅಂತ ಯೋಚನೆ ಮಾಡೋಣ ಈಗ. ಸೊ ಇಲ್ಲಿ ಬಂತಲ್ವೇ ನಮಗೆ? ಸೊ x ಗೆ ಇಲ್ಲಿ ತನಕ ಸರಿ ಇದೆ. ಸೊ ಅವಾಗ y ಏನಾಯ್ತು ನಮಗೆ? ಇಲ್ಲಿ ನೋಡೋಣ. y ಈಕ್ವಲ್ಸ್ ಇಲ್ಲಿ ಬರೆಯೋಣ. ಇಲ್ಲಿ ಸೈನ್ ಇನ್ವರ್ಸ್ ಇದೆ ಅಲ್ವಾ, ಇಲ್ಲಿ ನಾನೇನ್ ಬರ್ಕೊಂಡೆ? ಕಾಸ್ ಇನ್ವರ್ಸ್. ಕಾಸ್ ಇನ್ವರ್ಸ್ ಬರೋದಿಲ್ಲ ಅಲ್ವಾ, ಇಲ್ಲಿ ಏನ್ ಬರ್ತಿಲ್ಲ ಹೇಳಿ? y ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ 1 minus 2 sin square theta ಅಂದ್ರೆ cos 2 theta. ಸೊ ಇಟ್ ಬಿಕಮ್ಸ್ cos 2 theta ಬಂದಿರುತ್ತೆ. ಹೌದಾ? ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಇಲ್ಲಿ ಕಾಸ್ ಇದೆ. ಈ cos 2 theta ನ ಏನ್ ಮಾಡೋಣ ನಾವು? y ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ ಇದನ್ನ ನಾವು ಸೈನ್ ಆಫ್ 90 ಡಿಗ್ರಿ ಮೈನಸ್ 2 theta ಅಂತ ಮಾಡೋಣ. ಇವೆರಡು ಕ್ಯಾನ್ಸಲ್ ಆಗಿ y ಈಕ್ವಲ್ಸ್ ಏನ್ ಬರುತ್ತೆ? ದಿಸ್ ಈಸ್ 90 ಡಿಗ್ರಿ ಅಂದ್ರೆ ಎಷ್ಟು? pi by 2 minus 2 theta. ಸೊ y ಈಕ್ವಲ್ಸ್ ಏನಾಗುತ್ತೆ? pi by 2 minus 2 into theta ಏನ್ ತಗೊಂಡಿದ್ವಿ ನಾವು? ನೋಡಿ ಇಲ್ಲಿ sin inverse x ಅಲ್ವಾ, 2 into sin inverse x ಬರುತ್ತೆ. ಹೌದಾ? ಸೊ ಇದಕ್ಕೆ ಡೆರಿವೇಟಿವ್ ಮಾಡಿ ಅಂದ್ರೆ ಏನ್ ಬರುತ್ತೆ? ದಿಸ್ ಈಸ್ pi by 2 ಡೆರಿವೇಟಿವ್ is 0. ಸೊ y dash ಅಂದ್ರೆ 0 minus 2 into sin inverse x ಗೆ 1 by root 1 minus x square. So the final answer is minus 2 divided by root of 1 minus x square. ಗೊತ್ತಾಗಿದೆ ಅಲ್ವಾ? ಸೊ ಈಗ ನಾವು ಇಲ್ಲಿ ಏನ್ ಮಿಸ್ಟೇಕ್ ಮಾಡ್ಕೊಂಡ್ವಿ ಅಂದ್ರೆ, ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಇತ್ತಲ್ವಾ, ಇಲ್ಲಿ ಏನ್ ಬರ್ಕೊಂಡ್ಬಿಟ್ವಿ? ಕಾಸ್ ಇನ್ವರ್ಸ್ ಎಕ್ಸ್ ಅಲ್ಲ. ಇಲ್ಲೂ ಕಾಸ್ ಇನ್ವರ್ಸ್ ಎಕ್ಸ್ ಅಲ್ಲ, ಇಲ್ಲಿ ಮಾತ್ರ ಕರೆಕ್ಟ್ ಆಗಿದೆ. ಇಲ್ಲಿ ಏನ್ ಬಂದಿದೆ? ಸೈನ್ ಇನ್ವರ್ಸ್ ಎಕ್ಸ್. ಇಲ್ಲಿ ಕಾಸ್ ಇರೋದ್ರಿಂದ ಸೈನ್ ಆಫ್ 90 minus 2 theta. Now come to this one. Sin inverse of 3x minus 4x cube. ಇಲ್ಲಿ ಡೈರೆಕ್ಟ್ ಆಗಿ ಈಸಿ ಇದು. x ಗೆ sin theta ಹಾಕೋತೀವಿ, theta sin inverse x. ಯಾಕೆಂದ್ರೆ 3 sin theta minus 4 ಇದು, 3 sin theta minus 4 sin cube theta ಇದಿಷ್ಟು ಇದೆಯಲ್ಲ, ಡೈರೆಕ್ಟ್ ಫಾರ್ಮುಲಾ ಫಸ್ಟ್ ಇಯರ್ ಅಲ್ಲಿ ನಾವು ಮಾಡಿದೀವಿ. ದಿಸ್ ಇಸ್ ದ ಫಾರ್ಮುಲಾ ಆಫ್ sin 3 theta ನೆನಪಿಟ್ಕೊಳ್ಳಿ. ಸೊ y equals sin inverse of sin 3 theta is 3 theta, but theta is what? Theta is sin inverse x. So 3 sin inverse x derivative ಏನು ಹೇಳಿ? 3 is a constant ಹಾಗೆ ಇಟ್ಕೊಳ್ಳಿ. sin inverse x ಗೆ 1 by root 1 minus x square. ಈ ಒಂದಷ್ಟು ಪ್ರಾಬ್ಲಮ್ ಇದೆ, ಈಸಿ ಪ್ರಾಬ್ಲಮ್. ಅವಾಗ ಅಲ್ಲಿ ಮೇಲ್ ಮಾಡಿದ್ವಲ್ಲ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಬೇಡ, ಈಸಿ ಪ್ರಾಬ್ಲಮ್ಸ್ಗಳು.
ಈಗ ಏನ್ ಗೊತ್ತಾ, ಮೊದಲನೇದು ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್, ವೈ ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಬರ್ಕೊಳ್ಳಿ. ಮಾಡಿದೀವಿ ಇದು ಪ್ರಾಬ್ಲಮ್ ಅನ್ನ. ಇಲ್ಲಿ ಕಾಸ್ ಇನ್ವರ್ಸ್ ಇದ್ರೆ ಇಲ್ಲಿ ಕಾಸ್ ಇರ್ಬೇಕಲ್ವಾ, ಇಲ್ಲಿ ಸೈನ್ ಎಕ್ಸ್ ಇದೆ ತಾನೆ. ಹೆಂಗ್ ಬರ್ಕೋಬಹುದು, ಕಾಸ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಅಂತ ಬರ್ತೀವಿ. ಸೈನ್ ಎಕ್ಸ್ ಈಸ್ ಕಾಸ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್. ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿ ಪೈ ಬೈ ಟು ಮೈನಸ್ ಎಕ್ಸ್ ಬರುತ್ತೆ. ವೈ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿ ಅಂದ್ರೆ ಡಿವೈ ಬೈ ಡಿ ಎಕ್ಸ್ ಇಸ್ ಪೈ ಬೈ ಟು ಇದೆಯಲ್ಲ, ಇಟ್ ಇಸ್ ಎ ಕಾನ್ಸ್ಟೆಂಟ್. ಇಟ್ ಈಸ್ ಎ ಕಾನ್ಸ್ಟೆಂಟ್. ಇದರ ಡೆರಿವೇಟಿವ್ ಈಸ್ 0, ಮೈನಸ್ ಎಕ್ಸ್ ಗೆ 1, 0 ಮೈನಸ್ 1 ಅಂದ್ರೆ ಮೈನಸ್ 1. ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಆಯ್ತಾ, ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೀವಿ. ಇದಕ್ಕೆ ಅದೇ ತರದೇ ಮತ್ತೊಂದು ಪ್ರಾಬ್ಲಮ್, ಸೇಮ್ ಡಿಟ್ಟು. ಸೈನ್ ಇನ್ವರ್ಸ್ ಇದೆ, ಇಲ್ಲಿ ಕಾಸ್ ಇದೆ. ಕಾಸ್ ಎಕ್ಸ್ ಅನ್ನ ಸೈನ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಮಾಡ್ತೀವಿ. ಸೈನ್ ಇನ್ವರ್ಸ್ ಆಫ್ ಸೈನ್ ಕ್ಯಾನ್ಸಲ್ ಆಗಿ ಪೈ ಬೈ ಟು ಮೈನಸ್ ಎಕ್ಸ್ ಬರುತ್ತೆ. ಪೈ ಬೈ ಟು ಡೆರಿವೇಟಿವ್ is 0 minus x derivative is 1. So 0 minus 1 is 1. ಇಲ್ಲಿ ಸ್ವಲ್ಪ ನಾವು ಫಾರ್ಮುಲಾ ಬರುತ್ತೆ, ಇಲ್ಲಿ ನಾವು ನೆನಪಿಟ್ಕೋಬೇಕು. ಇಲ್ಲಿ ಏನ್ ಫಾರ್ಮುಲಾ ಬರುತ್ತೆ ಅಂತ ಹೇಳಿದ್ರೆ y equals sin inverse of sin x by 1 plus cos. ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್, ಡೈರೆಕ್ಟ್ ಫಾರ್ಮುಲಾ. ಇಲ್ಲಿ ನೋಡಿ ನ್ಯೂಮರೇಟರ್ ಅಲ್ಲಿ sin x ಇದೆ ಅಲ್ವಾ, ಹೌದಾ. sin x ಗೆ ಫಾರ್ಮುಲಾ ಇದೆ, ಏನು 2 sin x by 2 cos x by 2. ಅವಾಗ ಬರ್ಸಿದ್ದೆ ನೋಡಿ ಮೇಲೆ sin 2x ಗೆ ಫಾರ್ಮುಲಾ ಬರೆದಾಗ ಏನ್ ಬರ್ಕೊಂಡಿದೆ, sin 2x ಗೆ 2 sin x into cos x ಬರ್ಕೊಂಡಿದ್ವಿ. ಅದೇ ತರ ಬರೀ sin x ಇದ್ಬಿಟ್ಟಿದ್ರೆ ಏನ್ ಬರ್ತಿದ್ವಿ, x ಜಾಗದಲ್ಲೆಲ್ಲ x by 2 ಅಂತ ಹೇಳಿದ್ದೆ ನಾನು. 2 sin x by 2 cos x by 2 ಬರುತ್ತೆ. ಸೊ ಇಲ್ಲಿ sin x ಗೆ 2 sin x by 2 cos x by 2, 1 plus cos x ಫಾರ್ಮುಲಾ 2 cos square x by 2. ಸೊ ಇಲ್ಲಿ ನೋಡಿ, ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1 cos x by 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಇದು ಹೋಗುತ್ತೆ. ಸೊ ಅವಾಗ ನಮಗೆ ಇಲ್ಲಿ ಏನ್ ನೋಡ್ಕೊಳುತ್ತೆ ಹೇಳಿ ನೋಡೋಣ. ಇಲ್ಲಿ ಮೇಲ್ಗಡೆ sin x by 2, ಕೆಳಗಡೆ cos x by 2. sin x by 2 ಡಿವೈಡೆಡ್ ಬೈ cos x by 2 ಅಂದ್ರೆ tan x by 2. ಸೊ y ಇನ್ನು ಸಿಂಪ್ಲಿ ಡೆರಿವೇಟಿವ್ ಮಾಡಿಲ್ಲ, tan ಇನ್ವರ್ಸ್ ಆಫ್ tan x by 2 ಇವೆರಡು ಕ್ಯಾನ್ಸಲ್ ಆಗಿ x by 2 ಬರುತ್ತೆ. x by 2 ಹೆಂಗ್ ಬರಿಬಹುದು ನಾವು, ಐ ಕ್ಯಾನ್ ರೈಟ್ ದಿಸ್ x by 2 as 1 by 2 into x. dy by dx is ಡಿಫರೆನ್ಶಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಹಾಗೆ ಇಟ್ಕೋಬೇಕು, 1 by 2. x ಗೆ ಡೆರಿವೇಟಿವ್ 1, ಸೊ 1 by 2 into 1 is 1 by 2. ಸಿಂಪಲ್ ಪ್ರಾಬ್ಲಮ್ ಅಲ್ವಾ ಇದು. ಅದೇ ತರದ ಮತ್ತೊಂದು ಸ್ವಲ್ಪ ಟ್ವಿಸ್ಟ್ ಆಗಿದೆ ಅಷ್ಟೇ. ನಮಗೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ಕೋತೀವಿ ನೋಡಿ. sin x 2 sin x by 2 cos x by 2, 1 minus cos x ಇದೆ, ಅಲ್ಲಿ 1 plus cos x ಇತ್ತು. 1 minus cos x ಗೆ 2 sin square x by 2, ಅಲ್ಲಿ 1 plus cos x ಇದ್ರೆ 2 cos square ಬರೀತಿದ್ವಿ. ಫಾರ್ಮುಲಾ ಸರಿಯಾಗಿ ಹಾಕಬೇಕು. ಇದು 2 sin square x by 2. ಇಲ್ಲಿ 2 ಮತ್ತೆ 2 ಏನಾಯ್ತು, ಇಲ್ಲಿ ಕ್ಯಾನ್ಸಲ್ ಆಯ್ತು. ಇಲ್ಲಿ 1 sin x by 2 ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಇಲ್ಲಿ cos x by 2 by sin x by 2, tan x by 2 ಅಂತ ಬರಿಬಾರ್ದು, ಫಾರ್ಮುಲಾ ಗೊತ್ತಿರಬೇಕು. ಇಟ್ ಈಸ್ cot x by 2. ಹಿಂದೆ ಹೇಳಿದ್ದೆ, ಇಲ್ಲಿ tan ಇನ್ವರ್ಸ್ ಇದೆ, ಇಲ್ಲಿ cot ಇದೆ. ಈ cot x by 2 ನ tan ಅಲ್ಲಿ ಬರೀರಿ ಅಂದ್ರೆ tan of pi by 2 ಮೈನಸ್ ನೋಡಿ ಇಲ್ಲಿ x ಅಲ್ಲ, ಇದೇನ್ ಹೇಳಿ x by 2 ಕರೆಕ್ಟಾ. tan of pi by 2 ಮೈನಸ್ x by 2, ಯಾಕಂದ್ರೆ tan of 90 ಮೈನಸ್ x by 2 ಅಂದ್ರೆ cot x by 2, ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಇವೆರಡು ಕ್ಯಾನ್ಸಲ್ ಆಗಿ pi by 2 ಮೈನಸ್ x by 2 ಬಂದಿದೆ ಕರೆಕ್ಟಾ. ಸೊ pi by 2 ಡೆರಿವೇಟಿವ್ ಇಸ್ 0. ಈ x by 2 ಡೆರಿವೇಟಿವ್ ಏನು ಹೇಳಿ. ಈಗ pi by ಬೇಡ, ಇದೆ ಹೀಗೆ ಬೇಡ, ಇದನ್ನ ಕಾಟ್ ಹೊಡೆದು ಬಿಡ್ತೀನಿ ಆಯ್ತಾ. pi by 2 ಡೆರಿವೇಟಿವ್ ಇಸ್ 0 ಮೈನಸ್ x by 2 ಗೆ ಹಾಫ್ ಹೊರಗಡೆ ಇಟ್ಕೊಂಡ್ಬಿಡೋಣ, x ಡೆರಿವೇಟಿವ್ ಇಸ್ 1. ಸೊ ದ ಆನ್ಸರ್ ಇಸ್ ಮೈನಸ್ 1 by 2. ಗೊತ್ತಾಗತ್ತಲ್ವಾ. ಈಗ ಮತ್ತೊಂದು ಪ್ರಾಬ್ಲಮ್ ಇದು. ಇಲ್ಲಿ ನಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ನಲ್ಲಿ ಇದನ್ನ ಮಾಡ್ಕೋಬೇಕು. ಇದೊಂದು ಪ್ರಾಬ್ಲಮ್ ಸ್ವಲ್ಪ ಡಿಫರೆಂಟ್ ಆಗಿದೆ ನೋಡಿ. sin ಇನ್ವರ್ಸ್ ಆಫ್ 2 power x plus 1 divided by 1 plus 4 power x. ಸೊ y ಈಕ್ವಲ್ಸ್ ಬರ್ದಾಗ ಇದನ್ನು ಕಲ್ತ್ಕೊಂಡಿದೆ. ಈಗ ನಾವು 2 power x plus 1 ಅನ್ನ ಇಂಡಿಸೀಸ್ ನಲ್ಲಿ ಹೆಂಗ್ ಬರೀಬಹುದು ಗೊತ್ತಾ. ದಿಸ್ ಇಸ್ ನಥಿಂಗ್ ಬಟ್ 2 power x into 2 power 1, or we can write this as 2 power 1 into 2 power x ಬರೀಬಹುದಲ್ವಾ. ಸೊ ಐ ರೈಟ್ ಇಟ್ ಇಸ್ 2 into 2 power x. 4 power x ಇದೆಯಲ್ಲ, 4 power x ಕ್ಯಾನ್ ಬಿ ಟರ್ನ್ ಆಸ್ 4 ಅಂದ್ರೆ ಏನು 2 ಸ್ಕ್ವೇರ್ ಹೋಲ್ ಪವರ್ x ಕರೆಕ್ಟ್ ಅಲ್ವಾ. ಇವೆರಡನ್ನು ಇಂಟರ್ಚೇಂಜ್ ಮಾಡ್ಕೋಬಹುದು ಬೇಕಾದ್ರೆ ನಾನು, ಅಂದ್ರೆ ನಾನು ಹಿಂಗ್ ಬರೀಬಹುದು 2 power x ಹೋಲ್ ಪವರ್ 2 ಅಂತ ಮಾಡ್ಬೋದಾ. ಸೊ ದಿಸ್ ಇಸ್ 2 power x ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, ಇಲ್ಲಿ x ಗೆ ಸಬ್ಸ್ಟಿಟ್ಯೂಷನ್ ಮಾಡಬಾರ್ದು ನೋಡಿ. 2 into 2 power x, ಇಲ್ಲಿ 2 power x ಹೋಲ್ ಸ್ಕ್ವೇರ್ ಇದೆ. ಸೊ ವಿ ಟೇಕ್ 2 power x equals tan theta. ಫಾರ್ಮುಲಾಗೆ ಬರ್ಬೇಕಲ್ವಾ ನಮಗೆ. ಸೊ ಎಲ್ಲೆಲ್ಲಿ 2 power x ಇದೆ ಅಲ್ಲೆಲ್ಲ tan theta ಹಾಕೋತೀವಿ ನಾವು.
ಸೊ ತೀಟಾ ಏನಾಗುತ್ತೆ, ಈ ಟ್ಯಾನ್ ಈ ಕಡೆ ಬಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್ ಬರುತ್ತೆ. ಸೊ ಅವಾಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನ್ ಬಂತಿಲ್ಲಿ ನೋಡಿ, y ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ 2 ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದಿಷ್ಟು ಟ್ರಿಗ್ನಾಮೆಟ್ರಿ ಅಂದ್ರೆ ಸೈನ್ 2 ಥೀಟಾ ಫಾರ್ಮುಲಾ ಕ್ಯಾನ್ಸಲ್ ಆಗಿ 2 ಥೀಟಾ ಬರುತ್ತೆ. 2 ಇಂಟು ಥೀಟಾ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್. ಸೊ ಡಿವೈ ಬೈ ಎಕ್ಸ್ ಇಸ್ 2 ಇಂಟು ಇದನ್ನ ಯು ಅಂತ ಕರ್ಕೋಬೇಕು ನಾವು, ಆಯ್ತಾ. ಸೊ ಇದಿಷ್ಟು ಯು ಆಯ್ತಾ, ಇದನ್ನ ಯು ಅಂತ ತಗೊಂಡ್ರೆ ಟ್ಯಾನ್ ಇನ್ವರ್ಸ್ ಆಫ್ ಯು ಡೆರಿವೇಟಿವ್ ಏನು, 1 ಬೈ 1 ಪ್ಲಸ್ ಯು ಸ್ಕ್ವೇರ್, 1 ಬೈ 1 ಪ್ಲಸ್ ಯು ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಯು. ಯು ಯಾವ್ದು ತಗೊಂಡಿದ್ವಿ ಇಲ್ಲಿ, ವಿ ಟುಕ್ ಯು ಆಸ್ 2 ಪವರ್ ಎಕ್ಸ್. ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಬರುತ್ತೆ. 1 ಬೈ 1 ಪ್ಲಸ್ ಯು ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಯು. 2 ಪವರ್ ಎಕ್ಸ್ ಗೆ ಡೆರಿವೇಟಿವ್ ಏನು ಅಂದ್ರೆ 2 ಪವರ್ ಎಕ್ಸ್ ಇಂಟು ಲಾಗ್ 2. ಇದು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ ಇದಕ್ಕೆ ಡೆರಿವೇಟಿವ್. ದಿಸ್ ಇಸ್ ನಥಿಂಗ್ ಬಟ್ ರಿಮೆಂಬರ್ ದಟ್ ಇಸ್ ಡೆರಿವೇಟಿವ್ ಆಫ್ ಎನಿ ಎ ಪವರ್ ಎಕ್ಸ್ ಅಂತಿದ್ರೆ ಎ ಇಸ್ ಅ ಕಾನ್ಸ್ಟೆಂಟ್, ಇಟ್ ಈಸ್ ಆಲ್ವೇಸ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಅಂತ. ಓಕೆ, ಸೊ ಇದಕ್ಕೆ ಸ್ವಲ್ಪ ಕಷ್ಟ ಇದೆ, ಚೂರು ಯೋಚನೆ ಮಾಡ್ಕೊಳ್ಳೋ ಅಂತ ಕಷ್ಟ ಏನಿಲ್ಲ, ಸ್ವಲ್ಪ ಸಿಂಪ್ಲಿಫಿಕೇಶನ್ ಗೆ ಬರುತ್ತೆ. ಅಂದ್ರೆ ನಾವು ಇಲ್ಲಿ ಪ್ರತಿ ಸಲನು ಎಕ್ಸ್ ಇಕ್ವಲ್ಸ್ ಮಾಡ್ತಿದ್ವಿ, ಇಲ್ಲಿ 2 ಪವರ್ ಎಕ್ಸ್ ಮಾಡಿದೀವಿ, ಅವಾಗ ಅಷ್ಟು ಫಾರ್ಮುಲಾ ಕ್ರೆಡಿಟ್ ಆಗಿ ಇಲ್ಲಿ ತನಕ ಬಂದು ನಿಂತ್ಕೋತೀವಿ. ಸೊ ಇದ್ರ ಡೆರಿವೇಟಿವ್ ಮಾತ್ರ ಸರಿಯಾಗಿ ಕಲ್ತಿರ್ಬೇಕು. ಟ್ಯಾನ್ ಇನ್ವರ್ಸ್ ಯು ಅಂದ್ರೆ 1 ಬೈ 1 ಪ್ಲಸ್ ಯು ಸ್ಕ್ವೇರ್. ಈಗ ಸೈನ್ ಯು ಡೆರಿವೇಟಿವ್ ಬರೀರಿ ಅಂದ್ರೆ ಕಾಸ್ ಯು ಇಂಟು ಬರಿತೀವಲ್ಲ, ಟ್ಯಾನ್ ಇನ್ವರ್ಸ್ ಯು ಅಂದ್ರೆ 1 ಬೈ 1 ಪ್ಲಸ್ ಯು ಸ್ಕ್ವೇರ್ ಆಗುತ್ತೆ. ಸೊ y equals cot inverse of root 1 plus sin x plus root 1 minus sin x by root 1 plus sin x minus root. ಇಲ್ಲಿ ನೋಡಿ 1 plus sin x ಹೆಂಗ್ ಬರೀಬಹುದು ಅಂದ್ರೆ cos x by 2 plus sin x by 2 whole square ಅಂತ ಬರೀಬಹುದು. ಯಾಕೆಂದ್ರೆ ಇದನ್ನ a ಇಟ್ಕೊಳ್ಳಿ, ಇದನ್ನ b ಇಟ್ಕೊಳ್ಳಿ. a plus b whole square ಫಾರ್ಮುಲಾ ಮಾಡಿದ್ರೆ a square plus b square plus 2ab ಬರೀತೀವಿ. a square ಅಂದ್ರೆ cos square x by 2 plus sin square x by 2 1 ಆಗುತ್ತೆ, plus 2 sin x by 2 cos x by 2 ಅಂದ್ರೆ sin x ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅದೇ ತರ 1 ಮೈನಸ್ sin x ಗೆ ಇಲ್ಲಿ ಪ್ಲಸ್ ಇರೋ ಜಾಗದಲ್ಲಿ ಮೈನಸ್ ಬರುತ್ತೆ. ಸೊ ರೂಟ್ ಹಾಕಿದಾಗ ರೂಟ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್, ಹಿಂದೆ ಹೇಳಿದೀನಿ ಈ ಫಾರ್ಮುಲಾನ, ಇಟ್ ಇಸ್ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2. ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2. ಸೊ ಇಲ್ಲಿ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಇದೆ ಅಲ್ವಾ, ಇದಕ್ಕೆ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2. ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಗೆ ಪ್ಲಸ್ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2. ಅಗೈನ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಗೆ cos x by 2 plus sin x by 2 ಮೈನಸ್ ಆಫ್ ಮಾಡಿರ್ತೀನಿ ಇಲ್ಲಿ. ಸೊ ಇಲ್ಲಿ ನಮಗೆ ಇದು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇದು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ cos x by 2 plus cos x by 2 2 cos x by 2 ಬರುತ್ತೆ. ಇಲ್ಲಿ ನಾನು ಮೈನಸ್ ನಿಂದ ಮಲ್ಟಿಪ್ಲೈ ಮಾಡ್ಕೊತೀನಿ ನೋಡಿ, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ cos x by 2 plus cos x by 2 ಹೋಗಿ 2 sin x by 2 ಬರುತ್ತೆ. ಅಗೈನ್ 2 ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಈ ಕ್ಯಾನ್ಸಲ್ ಆದಾಗ cos x by 2 by sin x by 2 cot x by 2. ಇಲ್ಲಿ cot inverse of cot x by 2 ಕ್ಯಾನ್ಸಲ್ ಆಗಿ x by 2 ಬರುತ್ತೆ. x by 2 ಅಂದ್ರೆ nothing, I can write it as 1 by 2 into x ಬರೀಬಹುದು. ಸೊ dy by dx ಅಂದ್ರೆ 1 by 2 into 1. ಜ್ಞಾಪಕ ಇಟ್ಕೋಬೇಕು ಇಲ್ಲಿ. ಸೊ ನೆಕ್ಸ್ಟ್ ಇದು ಸುಲಭ, ಇದು ಎರಡು ತರ ಇದೆ. ಇಲ್ಲಿ ನಿಮಗೆ ಇಷ್ಟು ಉದ್ದ ಬರುತ್ತೆ, ನಿಮ್ಗೆ ಇದು ಈ ತರ ಹೇಳ್ಕೊಟ್ಟಿರ್ತೀನಿ. ಇದು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಇದನ್ನ ಮಾಡ್ಕೋಬಹುದು. ಈಗ ಏನ್ ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿ, ಸೊ y equal sin inverse x plus sin inverse root 1 minus x square ಅಂತಿದೆ ಅಲ್ವಾ. ಇಲ್ಲಿ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಮಾಡ್ತಾ ಇದಕ್ಕೊಂದು ಫಾರ್ಮುಲಾ ಇದೆ. ಇದಕ್ಕೆ ಯಾವುದಕ್ಕೆ, sin inverse of root of 1 minus x square ಗೆ ಫಾರ್ಮುಲಾ ಏನ್ ಗೊತ್ತಾ, ಇಟ್ ಈಸ್ cos inverse x ಅಂತ ನಾವು ಮಾಡ್ಕೊಂಡ್ವಿ. sin inverse of root of 1 minus x square is cos inverse x. ಸೊ y becomes sin inverse x plus cos inverse x ಆಯ್ತು. ಇದು ಫಾರ್ಮುಲಾ ಇದೆ ನಮಗೆ ಏನಂದ್ರೆ sin inverse x plus cos inverse x value is always pi by 2 ಅಂತ ಜ್ಞಾಪಕ ಇಟ್ಕೊಳ್ಳಿ. ಅದೇ ತರ tan inverse x plus cot inverse x ಅದು pi by 2, secant inverse x plus cosecant inverse x pi by 2. So what is sin inverse x plus cos inverse x? Its value is pi by 2. Pi by 2 is a constant, so dy by dx is 0. ಇಷ್ಟೇ ಎರಡು ಲೈನ್ ಅಲ್ಲಿ ಆನ್ಸರ್ ಬರುತ್ತೆ. ಇದನ್ನು ಇನ್ನೊಂದು ತರನು ಕೇಳಬಹುದು ನಿಮಗೆ, y equals ಇಲ್ಲಿ ನಿಮಗೆ sin inverse x ಕೇಳಿರ್ತಾರಲ್ಲಪ್ಪ, ಇದ್ರ ಬದಲು cos inverse x ಅಂತ ಕೇಳ್ಬಿಟ್ಟು ಪ್ಲಸ್ ಇಲ್ಲಿ ಮಾತ್ರ ನಿಮಗೆ ಓಕೆ cos inverse ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಕೇಳ್ತಾರೆ. ಅವಾಗ ಇಲ್ಲಿ ನೋಡಿ ಇದಿಷ್ಟು cos inverse ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇದಿಷ್ಟನ್ನು ನಾನು ಏನಂತ ಬರೀಬಹುದು ಗೊತ್ತಾ, sin inverse x ಅಂತ ಬರೀಬಹುದು. ಅವಾಗ ಇಲ್ಲೇನಾಯ್ತು, cos inverse x plus sin inverse x ಅಂದ್ರೆ pi by 2 ಆಯ್ತು. ಸೊ y is pi by 2. ಇದು ಎಲ್ಲ ಪ್ರೂವ್ ಮಾಡ್ತೀವಿ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ. dy by dx is 0 ಆಗುತ್ತೆ. ಅರ್ಥಕ್ಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ
ಎಲ್ಲದೂ ಬರುತ್ತೆ, ಎಲ್ಲದನ್ನು ತೋರಿಸ್ತೀವಿ, ಮಾಡ್ಬೇಕು. ಈಗ ನೀವು ಇಲ್ಲಿಗೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಡಿರೈವೇಟಿವ್ ಮುಗಿದಿದೆ. ನಿಮಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನೇನ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೀನಲ್ವಾ, ಹೋಮ್ ವರ್ಕ್ ಏನೇನ್ ಬರಿಬೇಕು ಅನ್ನೋದನ್ನ ಹೇಳಿದೀನಿ. ಕಂಪಲ್ಸರಿ ನೀವು ಆಗ್ಲೇ ನೀವು ಗಮನಿಸಿದ್ದೀರಿ, ಫಾರ್ಮುಲಾ ಇಲ್ದೇ ನಾವೇನಾದ್ರು ಮಾಡಕ್ ಸಾಧ್ಯ ಐತಾ? ಏನೂ ಮಾಡಕ್ ಸಾಧ್ಯ ಇಲ್ಲ. ನಾವು ವಿತೌಟ್ ಫಾರ್ಮುಲಾ ವಿ ಕೆನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ರಿಮೆಂಬರ್ ಇಟ್, ದೀಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, sin 2x ಫಾರ್ಮುಲಾ ಬಂದಿದೆ ನಮಗೆ. sin 2x ನ tan ಅಲ್ಲಿ ಬರೆಯೋ ಫಾರ್ಮುಲಾ ಬಂದಿದೆ, 2 tan x by 1 plus sin x ಫಾರ್ಮುಲಾ ಬಂದಿದೆ. cos 2x ಗೆ ಈ ಫಾರ್ಮುಲಾ ಬಂದಿದೆ, ಇದು ಬಂದಿದೆ, ಇದು ಬಂದಿದೆ. 1 plus cos x ಬಂದಿದೆ, 1 minus cos x ಬಂದಿದೆ. root 1 plus sin x, 1 minus sin x, sin 3x, cos 3x, tan 3x ಎಲ್ಲ 3 ಟೈಮ್ಸ್ ಬರೆದು ಕಲ್ತ್ಕೊಂಡ್ಲೇಬೇಕು, ಇಂಪಾರ್ಟೆಂಟ್ ಆಯ್ತಾ. ಇದು ಫಾರ್ಮುಲಾಗಳ ಜೊತೆಗೆ ಈ ಡಿರೈವೇಟಿವ್ಸ್ ಮೂರೇ ಬರೀದಿ ಸಾಕು. ಯಾವುದು? ಸೈನ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್. ಯಾಕೆ ಮೂರ್ ಬೇಡ ಇನ್ನು ಉಳಿದಿದ್ದು? ಇದಕ್ಕೆ -1 by -1 ಬರುತ್ತೆ. ಸೈನ್ ಇನ್ವರ್ಸ್ ಎಕ್ಸ್ ಗೆ ಗೊತ್ತಾದ್ರೆ 1 by root 1 minus x square ಅಂದ್ರೆ ಕಾಸ್ ಇನ್ವರ್ಸ್ ಗೆ -1 by ಬರುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಗೆ 1 by 1 plus x square ಅಂದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಗೆ -1 by. ಸೀಕೆಂಟ್ ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ 1 by x root x square -1 ಇದ್ರೆ ಕೋಸಿಕೆಂಟ್ ಇನ್ವರ್ಸ್ ಗೆ -1 by x root x square -1 ಬಂದಿರುತ್ತೆ. ಆಯ್ತಾ? ಸೊ ಈ ಫಾರ್ಮುಲಾಗಳನ್ನು 3 ಟೈಮ್ಸ್ ಬರಿಬೇಕು, ಇಂಪಾರ್ಟೆಂಟ್. ಬರೆದು ಕಲ್ತ್ಕೊಂಡಿರ್ಬೇಕು. ಫಾರ್ಮುಲಾ ಜೊತೆಗೆ ಇದು ಇಂಪಾರ್ಟೆಂಟ್ ಫಾರ್ಮುಲಾ, ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಗಳಿದು. ನೆಕ್ಸ್ಟ್ ಕ್ಯಾಲ್ಕುಲಸ್ ಅಲ್ಲೂ ಬರುತ್ತೆ, ಎಲ್ಲಾ ಕಡೆ ಬರುತ್ತೆ. ಫೈಂಡ್ ದ ಇಂಟಿಗ್ರಲ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್, ಈ ತರದೆಲ್ಲ ಪ್ರಾಬ್ಲಮ್ಗಳು ಬರ್ತಾವ ಮುಂದೆ. ಅದಕ್ಕೆಲ್ಲ ಈ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಇಲ್ದೇನೆ ಏನು ಮಾಡಕ್ಕಾಗಲ್ಲ. ಇದು ನೋಡಿ, ಇದಿಷ್ಟು ಫಾರ್ಮುಲಾ ರಿಡ್ಯೂಸ್ ಆಗಬೇಕು. 2x by 1 plus x square, 2x by 1 minus x square, 3x minus x cube by 1 minus 3x, ಇದೆಲ್ಲ ಬ್ರಾಕೆಟ್ ಅಲ್ಲಿ ಇರೋದು ಫಾರ್ಮುಲಾಕ್ಕೆ ರಿಡ್ಯೂಸ್ ಆಗಿ ಸಿಂಪಲ್ ಆಗಿ ಬರಬೇಕು. ಅವಾಗ ಡಿಫರೆನ್ಶಿಯೇಟ್ ಮಾಡೋಕೆ ನಮಗೆ ಈಸಿ ಆಗುತ್ತೆ. ಇಲ್ಲಿರುವಂತಹ ಪ್ರಾಬ್ಲಮ್ಗಳಿಗೆ ಸಬ್ಸ್ಟಿಟ್ಯೂಷನ್ ಬರಲ್ಲ ಕೆಲವುದಕ್ಕೆ. ಇದಕ್ಕೆ ಸೈನ್ ಇದ್ರೆ ಕಾಸ್ ಅಲ್ಲಿ ಬರೀರಿ, ಕಾಸ್ ಇದ್ರೆ ಸೈನ್ ಅಲ್ಲಿ ಬರೀರಿ. ಸೈನ್ ಎಕ್ಸ್ 1 plus cos x ಗೆ ಫಾರ್ಮುಲಾ, ಇದಕ್ಕೆ ಫಾರ್ಮುಲಾ. ಇದನ್ನ ಮಾತ್ರ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇದನ್ನ 2 power x plus 1 ಇಂದ 2 into 2 power x ಮಾಡಿ, ಇದು 2 power x whole square ಮಾಡಿದ್ರೆ ಅವಾಗ 2 power x ಗೆ tan theta ಹಾಕಿ. ಇದಕ್ಕೆಲ್ಲ ಡೈರೆಕ್ಟ್ ಫಾರ್ಮುಲಾ. ಇದಕ್ಕೂ ಅಷ್ಟೇ ಹೇಳಿದ್ದೀನಿ, ಒಂದ್ ಲೈನ್ ಆನ್ಸರ್. ಇದು ಏನು ಅನ್ನೋದು ನಿಮ್ಗೆ ಗೊತ್ತಿದೆ, ಇದು ಕಲ್ತ್ಕೊಂಡು ಮಾಡ್ಬೇಕು. ಹೋಮ್ ವರ್ಕ್ ಕೊಟ್ಟಿದ್ದನ್ನ ಕಂಪಲ್ಸರಿ ಆಗಿ ಮಾಡಿ, ಫಾರ್ಮುಲಾನ ಕಲ್ತ್ಕೊಳ್ಳಿ ಪರ್ಫೆಕ್ಟ್ ಆಗಿ. ಇದು ಎಷ್ಟು ನೀವು ಪರ್ಫೆಕ್ಟ್ ಆಗ್ತೀರೋ ನಿಮ್ಗೆ ಅನುಕೂಲ ಆಗುತ್ತೆ. ನಿಮಗೆ ಸಫಿಶಿಯಂಟ್ ಟೈಮ್ ಇರೋದ್ರಿಂದ ಫಾರ್ಮುಲಾ ಬರೆದು ಪ್ರಾಕ್ಟೀಸ್ ಮಾಡ್ಕೊಡಿ. ಓಕೆ, ನಿಮ್ಗೆ ಎಕ್ಸಾಮಿನೇಷನ್ ಅಥವಾ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದಾಗ ನಿಮ್ಗೆಲ್ಲ ತುಂಬಾ ಈಸಿ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ರಿವಿಷನ್ ಮಾಡ್ತೀವಿ ಇದನ್ನೇ, ಅಷ್ಟೊತ್ತಿಗಾಗ್ಲಿ ನೀವು ಪರ್ಫೆಕ್ಟ್ ಆಗ್ಬಿಟ್ಟಿರ್ತೀರಾ. ಆದ್ರಿಂದ ಅವಾಗ ನಾವು CET ಮತ್ತೊಂದು ಪ್ರಾಬ್ಲಮ್ಗಳಿಗೆ ಎಲ್ಲ ಅನುಕೂಲ ಆಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.